This call is now being recorded. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurave Namaha. Bhaktamanasa Hamsaya Satchidananda Rupine, Namah Shankara Lingaya, Namah Sadguru Murtaye. ಪ್ರಥಮ ಬಾರಿಗೆ ನನ್ನ ಆರಾಧ್ಯ ದೇವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ ಸರಸ್ವತಿ ಪರಮಹಂಸ ಯತೀಶ್ವರ ಸದ್ಗುರು ಮಹಾರಾಜ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರತಕ್ಕಂತಹ ಎಲ್ಲಾ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಸತಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ಸಮರ್ಥ ಸದ್ಗುರು ರಾಮದಾಸ್ ಮಹಾರಾಜರ ಮನಾಚೆ ಶ್ಲೋಕದ ವಿವರಣೆಗೆ ಅವರು ನಮಗೆಲ್ಲರಿಗೂ ಬೋಧಿಸ್ಲಿ, ನಮ್ಗದನ್ನ ಹೇಳಿ, ನಮ್ಮ ಮನಸ್ಸಿಗೆ ಅವರು ಬೋಧನೆ ಮಾಡ್ಲಿ ಅಂತ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ಗುರುಗಳೇ, ಶುರು ಮಾಡಿ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा, गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिखे पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. कोमल वाचा दे रे राम, विमल करणी दे रे राम, प्रसंग ओळखी दे रे राम, दूत कळा मज दे रे राम. कोमल वाचा दे रे राम, विमल करणी दे रे राम, प्रसंग ओळखी दे रे राम, दूर्त कळा मज दे रे राम. हितकारक दे रे राम, जन सुखकारक दे रे राम, अंतर पारखी दे रे राम, बहुजन मैत्री दे रे राम. कोमल वाचा दे रे राम, विमल करणी दे रे राम, प्रसंग ओळखी दे रे राम, दूर्त कळा मज दे रे राम. विद्या वैभव दे रे राम, उदासीनता दे रे राम, तुझी आवडी दे रे राम, दास म्हण्य मज दे रे राम. कोमल वाचा दे रे राम, विमल करणी दे रे राम,
प्रसंग ओळखिदे रे राम धूर्त कळा मज दे रे राम धूर्त कळा मज दे रे राम धूर्त कळा मज दे रे राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ಚರಣಗಳಿಗೆ ಮತ್ತು ಅವರ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚರಣಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನಿನ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು ಮತ್ತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ದಂಡವತ ಪ್ರಣಾಮಗಳನ್ನು ಭಕ್ತಿಯಿಂದ ಸಲ್ಲಿಸುವೆನು. ಇನ್ನು ಈ ಒಂದು ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧು ಭಗಿನಿಯರುಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ನಾವೆಲ್ಲರೂ ಇವತ್ತಿನ ದಿವಸ ಮತ್ತೆ ಒಂದು ಜೀವನದ ಸತ್ಯವನ್ನು ತಿಳ್ಕೊಳ್ಳುವಂಥ ಅಮೃತಮಯ ಸಮಯದೊಳಗೆ ನಾವು ನೀವುಗಳೆಲ್ಲ ಕುಳಿತದ್ದಾಗ್ಯದ. ಇಂಥ ಒಂದು ಸಮಯ, ಇಂಥ ಒಂದು ತತ್ವ ಚಿಂತನದ ಒಂದು ಏನಪ್ಪ ಅಂದ್ರೆ ಇಂಥ ಒಂದು ಪ್ರಸಂಗ ನಿಮಗೆ ಒದಗಿ ಬಂದದಂದ್ರೆ ಇದರಿಂದ ಸದ್ಗುರುಗಳ ಒಂದು ಅಪಾರ ಕರುಣೆ ನಮ್ಮ ಮೇಲೆ ಅದ ಅಂತ ತಿಳ್ಕೋಬೇಕು ನಾವು. ಯಾಕಂದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಶಿಷ್ಯ ಕೇವಲ ತನ್ನ ಉದ್ಧಾರಕ್ಕಾಗಿಯೇ ಜೀವನ ಸಾಗಿಸಬೇಕಾಗಿದ್ದು ಧರ್ಮ ಅಂತಾರೆ ಅವರು, ಶಿಷ್ಯನ ಧರ್ಮ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ತದಂದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೂ ಸಹಿತ ನಾವು ಪ್ರಪಂಚದಿಂದ ವಿಮುಖರಾಗಲಾರ್ದ, ವಿಷಯ ಸುಖದಿಂದ ನಾವು ಹೊರಗೆ ಬರಲಾರ್ದ, ಅದರೊಳಗೆ ಇದ್ದು ಇದನ್ನೂ ಮಾಡಬೇಕು ಅದನ್ನೂ ಮಾಡಬೇಕು ಅಂಥೇಳಿ ಅನ್ನುವಂಥ ಒಂದು ಏನೋ ನಾವು ದ್ವಂದ್ವದೊಳಗೆ ನಾವೇನು ಸಿಕ್ಕೊಂಡಿರ್ತೀವಲ್ಲ, ಇದರಿಂದ ಸಮರ್ಥರಿಗೆ ಅಂತಃಕರಣಕ್ಕೆ ನೋವಾಗ್ತದೆ. ಅದಕ್ಕೆ ಒಂಥರ ತಿರುಗಿ ಮುರುಗಿ ಇವರಿಗೆ ನೆನಪು ಮಾಡಿಕೊಡ್ಬೇಕು ಅಂತೇಳಿ ನಿತ್ಯದಲ್ಲೂ ಸತ್ಸಂಗಗಳನ್ನು ನಮಗೆ ಒದಗಿಸಿಕೊಟ್ರು ಸಹಿತ ಇನ್ನೂ ನಮಗೆ ವಿಷಯದಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಆಯುಷ್ಯ ಹೋಗಿಬಿಡ್ತು, ಅಂತ್ಯಕಾಲ ಸಮೀಪ ಬಂತು, ಆಮೇಲೆ ಏನು ಸಾರ್ಥಕತೆ ಮಾಡ್ಕೊಂಡಂಗಾತು. ನಾವು ಬಹಳಷ್ಟು ನಾವು ನಾಮಧಾರಿಕರಾದವರು ಬಹಳ ವಿಚಾರ ಮಾಡಬೇಕು. ಪ್ರತಿಯೊಂದು ಕ್ಷಣನೂ ಇಷ್ಟೊಂದು ಮಹತ್ವವಲ್ಲ. ಯಾವ ಕ್ಷಣದೊಳಗೆ ಈ ಒಂದು ಎಂಥ ಸಮಯ ಬರ್ತನ್ನೋದು ಯಾರಿಗೆ ಗೊತ್ತದ? ಕಾಯ ಸಮಯ ಇಲ್ಲ ಕೋಣ ಜಾಣೆ ಅಂತಾರೆ ಸಮರ್ಥರು. ಜೀವನದೊಳಗೆ ಎಂಥ ಸಮಯ ಬರ್ತದ ಅನ್ನುವಂಥದ್ದು ಯಾರಿಗೆ ಗೊತ್ತದ? ಪ್ರತಿಯೊಂದು ಕ್ಷಣವನ್ನು ನಾಮಸ್ಮರಣೆಯೊಳಗೆ ನಾವು ಕಳೆದೆ ಅಂದ್ರೆ ಮಾತ್ರ ಸದ್ಗುರುಗಳಿಗೂ ಸಂತೋಷ ಆಗ್ತದೆ, ಸದ್ಗತಿನೂ ಪ್ರಾಪ್ತ ಆಗ್ತದೆ. ನಾವು ಈ ಪರಮಾರ್ಥದ ಒಂದು ಆನಂದ, ಪರಮಾರ್ಥದ ಒಂದು ಮುಂದಿನ ಮೆಟ್ಲುಗಳು ಇವೆಲ್ಲನೂ ಕೇವಲ ನಾಮದ ಆಧಾರದಿಂದನೇ ನಮಗೆ ಸಿಗ್ಲಿಕ್ಕೆ ಸಾಧ್ಯದ ಹೊರತಾಗಿ ಉಳಿಕಿದ್ದೆಲ್ಲರೂ ಎದಕ್ಕೆ ಮಾಡ್ಬೇಕಂದ್ರೆ ನಾಮದೊಳಗೆ ಪ್ರೇಮ ಹುಟ್ಟು ಸಂಬಂಧ, ನಾಮದ ಮಹತ್ವ ತಿಳಿ ಸಂಬಂಧ ಇವನ್ನೆಲ್ಲ ಮಾಡಬೇಕಾಗ್ಯದ. ಈಗ ಸಮರ್ಥರು 200 ಸಮಾಜ ದಾಸಬೋಧ ಬರೆಯೋದಾಗ್ಲಿ, ಆಮೇಲೆ 205 ಶ್ಲೋಕಗಳ ಮನಾಚಿ ಶ್ಲೋಕಗಳನ್ನು ಬರೆಯೋದಾಗ್ಲಿ, ಮತ್ತು ಆಗಿ ಹೋದಂಥ ಸಂತರು ಸಜ್ಜನರು ಇವರೆಲ್ಲ ಮಾಡಿದ ಅಭಂಗಳ ಒಂದು ಉದ್ದೇಶ ಏನದ ಅಂದ್ರೆ ಭಗವಂತನ ಒಂದು ಮಹಿಮೆ ಇವ್ರಿಗೆ ಗೊತ್ತಾಗ್ಲಿ, ಅವನ ನಾಮದ ಮಹಿಮೆ ಗೊತ್ತಾಗ್ಲಿ. ಆ ನಾಮದೊಳಗೆ ಇವರು ಕಾಲ ಕಳೆದ್ರಂದ್ರೆ ಇವ್ರು ತಿರುಗಿ ಮತ್ತೆ ಏನಪ್ಪ ಅಂದ್ರೆ ಜನನ ಮರಣ ಚಕ್ರದಿಂದ ಬರುವಂಥ ಒಂದು ಸ್ಥಿತಿ ಇವರಿಗೆ ಆಗೋದಿಲ್ಲ. ಅದರಿಂದ ಪಾರಾಗ್ಬಿಡ್ಲಿ ಅಂತನ್ನುವಂಥದ್ದು ಅಪಾರ ಕಳಕಳಿ ಸಜ್ಜನರಿಗೆ ಸದ್ಗುರುಗಳಿಗೆ ಇರ್ತದೆ ಅಂಥೇಳಿ ನಾವು ನೋಡ್ಲಿಕ್ಕಾಗಿ ಈಗಾಗಲೇ ಒಂದು 6-7 ಶ್ಲೋಕಗಳನ್ನು ನೋಡ್ಲಿಕ್ಕಾಗಿ
ಸಮರ್ಥರು ಈ ಮನಾಚ ಶ್ಲೋಕದಾಗಂತೂ ಎಷ್ಟು ನಾಮಸ್ಮರಣೆ ಮಹತ್ವವನ್ನು ಹೇಳ್ಯಾರ. ನಾಮದ ಬಗ್ಗೆ ಎಷ್ಟೊಂದು ಅವರಿಗೆ ಎಲ್ಲರೂ ನಾಮಸ್ಮರಣೆ ಮಾಡ್ಲಿ ಅನ್ನೋ ಕಳಕಳಿ ಯಾಕದ ಅಂದ್ರ ಮಹಾತ್ಮರಿಗೆ ಗೊತ್ತದ ನಾಮಸ್ಮರಣೆಯಿಂದ ಆಂತರಿಕ ಪ್ರಯಾಣ ನಮ್ಮದು ಶುರುವಾಗ್ತದ. ಉಳ್ಕಿದ್ರಿಂದ ಬಾಹ್ಯ ಪ್ರಯಾಣದೊಳಗೆ ನಾನೊಬ್ಬ ಚಲೋ ಕೀರ್ತನಕಾರ ಇರ್ಬೋದು, ಅಥವಾ ಚಲೋ ಪ್ರವಚನ ಹೇಳ್ತಿರ್ಬೋದು, ಬಹಳಷ್ಟು ಏನಪ್ಪಾ ಅಂದ್ರೆ ಜನರ ಒಂದು ಮೆಚ್ಚುಗೆಗೆ ಪಾತ್ರರಾಗಿರ್ಬೋದು, ಅಥವಾ ತೀರ್ಥಯಾತ್ರೆಗಳನ್ನು ಮಾಡಿರ್ಬೋದು, ಮತ್ತೇನೇನೋ ಸತ್ಕಾರ್ಯಗಳಲ್ಲಿ ನಾವು ಸವಿಸಿದ್ರು ಸಹಿತ ಸಮಯ ಸವಿಸಿದ್ರು ಸಹಿತ ಆ ಸಮಯ ನಮಗೆ ಸದ್ಗತಿಯನ್ನ ಎಷ್ಟರ ಮಟ್ಟಿಗೆ ಕೊಡ್ತದ ಅಂದ್ರೆ ನೀ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಆ ಸಮಯದ ಸಾರ್ಥಕತೆಯಿಂದ ನಾಮಸ್ಮರಣೆ ಒಳಗೆ ಪ್ರೇಮ್ ಹುಟ್ಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರೆ ನಾಮದ ಮೇಲೆ ಪ್ರೇಮ್ ಹುಟ್ಟು ಸಂಬಂಧ ಇವತ್ತು ತೀರ್ಥಯಾತ್ರೆಗಳನ್ನು ಯಾಕೆ ಮಾಡೋದು? ನಾವು ತಿಳ್ಕೊಂಡು ನೋಡಿ ಬರೋದು ಅದು ಒಂದು ರೀತಿ ಪಿಕ್ನಿಕ್ ಪಾಯಿಂಟ್ ಅಂತ ನಾವು ತಿಳ್ಕೊತೀವಿ. ನಾವು ಹಂಗಲ್ಲದು. ತೀರ್ಥ ಕ್ಷೇತ್ರಗಳು ಯಾತ್ರೆಗಳು ಯಾಕೆ ಮಾಡ್ತಾರಂದ್ರೆ ಭಕ್ತರು ಅಲ್ಲಿಯ ಒಂದು ಭಕ್ತರನ್ನು ನೋಡ್ಬೇಕಾಗ್ಯದ. ನಾವು ಅಲ್ಲೇ ಭಗವಂತನಿಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಂತಹ ಎಷ್ಟೋ ಅಸಂಖ್ಯ ಭಕ್ತರನ್ನು ನಾವು ನೋಡ್ಲಿಕ್ಕೆ ಸಾಧ್ಯದ ಅಲ್ಲಿ. ಇವತ್ತಿನ ದಿವಸ ನಾಳಿನ ಆಷಾಢ ವಾರಿ ಬರ್ತದ, ಪಂಢರಪುರದೊಳಗೆ ಏಕಾದಶಿ ವಾರಿ ಈಗಿನಿಂದ ನೋಡ್ಬೇಕು. ನಮ್ಮಂತರು ಇಲ್ಲಂತರು ಬಿಜಾಪುರ ಪಂಢರಪುರಕ್ಕೆ ಸಮೀಪ ಎಷ್ಟು ವಾರಿ ಏನು ಸಂತರು ಏನು ಕುಡಿಯೋದು ಅವ್ರು ಕುಡಿಯೋದು ನೋಡ್ಬೇಕಾಗ್ತದ್ರ. ಆಳಂದಿಯಿಂದ ಏನು ಪಂಢರಪುರ ವಾರಿ ಹೋಗ್ತದ, ಆ ವಾರಿಯೊಳಗಿರುವಂಥ ಪ್ರತಿಯೊಬ್ಬರ ಮುಖದೊಳಗಿರುವಂಥ ಆನಂದ ನಮಗೆ ಅಂಥ ಆನಂದ ಸಿಗಬೇಕಾದ್ರೆ ಜನ್ಮಗಳು ಹೋಗ್ಬೇಕು ಅಂತ ಅನಿಸ್ತದೆ. ಅಷ್ಟು ಅವ್ರ ಮುಖದ ಮೇಲೆ ಆನಂದ. ನಮ್ಮ ಮುಖದ ಮೇಲೆ ಯಾಕೆ ಆನಂದ ಇಲ್ಲ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ಇವನ್ನೆಲ್ಲನೂ ಭಗವಂತನ ಸೇವೆಗಾಗಿ ತೊಡಗಿಸಿದಾಗ ಮಾತ್ರ ಆ ಆನಂದ ಪ್ರಾಪ್ತ ಆಗ್ತದೆ ಅಂತಾರೆ ಅವರು. ಬರೀ ನಾವು 4 ಮಾತು ಹೇಳಿದ್ರಿಂದ ಆಗೋದಿಲ್ಲ, 4 ಮಾತು ಕೇಳಿದ್ರಿಂದ ಆಗೋದಿಲ್ಲ. ಈ ಇಂದ್ರಿಯಗಳು ಹೆಂಗವ ಅಂದ್ರೆ ಇವು ಪ್ರತಿಯೊಂದು ಒಂದೊಂದನ್ನು ಅಪೇಕ್ಷೆ ಮಾಡ್ತಿರ್ತಾವ. ಮನಸ್ಸು ಆ ಇಂದ್ರಿಯಗಳ ತನ್ನ ಆದಿಂದಾಗಿಟ್ಟುಕೊಂಡ ಇಂದ್ರಿಯ ಸುಖವನ್ನ, ಇಂದ್ರಿಯಗಳಿಂದ ಭೋಗಿಸುವಂತ ಸುಖವನ್ನ ಮನಸ್ಸ ಈ ಒಂದು ಕೆಲಸ ಮಾಡ್ತಿರ್ತದ. ಮತ್ತು ಇವೆಲ್ಲ ಇಂದ್ರಿಯಗಳಿಗಿರುವಂತ ಈ ಒಂದು ವ್ಯಸನ ಅನ್ನೋದಲ್ಲ, ಇದು ಹೋಗ್ಬೇಕಾಗಿತ್ತು ಅಂದ್ರೆ ಕಾಯ ವಾಚ ಮನೆ ಝಾಲಾ ವಿಷ್ಣುದಾಸ. ತುಕಬ್ಬರಾಯನಂತರ ಕಾಯ ವಾಚ ಮನೆ ಅಂದ್ರೆ ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ಝಾಲಾ ವಿಷ್ಣುದಾಸ. ಭಗವಂತನ ದಾಸ್ಯತ್ವವನ್ನು ಯಾರು ಮಾಡ್ತಾರಲ್ಲ ಅವರ ಒಂದು ಸ್ಥಿತಿ ಹೆಂಗಿರ್ತದೆ ಅಂದ್ರೆ ಅಂಥ ಒಂದು ಸಮಾಧಾನ ಅನ್ನುವಂಥದ್ದು ಅವ್ರಿಗೆ ಪ್ರಾಪ್ತ ಆಗ್ತದೆ. ಅಂಥ ಭಕ್ತರನ್ನು ನಾವು ಜಗತ್ತಿನಾಗ ನಾವು ನೋಡಿದ್ರೆ ಸಿಗ್ತದದು. ಇರ್ಲಿಕ್ಕಂದ್ರೆ ನಾವೇ ಶ್ರೇಷ್ಠ ಭಕ್ತರು ಅನ್ನುವಂಥದ್ದು ನಮ್ಮ ತಲೆ ಅಂದು ಹೋಗೋದಿಲ್ಲ. ಅದಕ್ಕೆ ಸಮರ್ಥರಿಗೆ ಇದೆಲ್ಲ ಗೊತ್ತದ. ಈ ಜನರ ಈ ಹೆಂಗದಪ್ಪ ಈ ಮನುಷ್ಯನ ಜೀವನ, ಇವು ಪ್ರಪಂಚದೊಳಗೆ ಎಷ್ಟು ಹೊಕ್ಕೊಂಡಿರ್ತಾನ, ಇವನು ಹೊರಗೆ ತೆಗಿಬೇಕಾದ್ರೆ ಏನು ಮಾಡಬೇಕು? ನಾಮಸ್ಮರಣೆ ಸರಳ ಮಾಡಿ ಕೊಟ್ಟರು ಸಹಿತ ನಾವು ನಾಮಸ್ಮರಣೆ ಬಿಟ್ಟು ಉಳುಕಿದ್ದೆಲ್ಲ ಮಾಡ್ತೇವೆ. ಉಳುಕಿದ್ದೆಲ್ಲ ಬೇಕಾದ್ ಮಾಡ್ಲಿಕ್ಕೆ ತಯಾರಿದ್ದೇವೆ. ಖರೆ ನಾಮಸ್ಮರಣೆ ಆ ಭಗವಂತ ಸದ್ಗುರುನಾಥ ಸಾಕ್ಷಾತ್ಕಾರ ಮಾಡಿಕೊಂಡಂತ ನಾಮ ಮಂತ್ರವನ್ನ ತನ್ನ ಸ್ವರೂಪವನ್ನೇ ನಮ್ಮ ಶ್ವಾಸದಾಗ ಇಟ್ಟರು ಸಹಿತ ಆ ನಾಮದ ಬಗ್ಗೆ ನಮಗೆ ಇನ್ನ ಪ್ರೇಮ ಹುಟ್ಟುವಲ್ತು, ಅಥವಾ ಇನ್ನ ನಾವು ಅದನ್ನ ಮಾಡ್ಲಿಕ್ಕೆ ಆಲಸ್ತರ ಮಾಡ್ತಿದ್ದೇವೆ ಅಂದ್ರೆ ಏತೇ ಜೇಣೆ ಆಳಸಕ್ಕೆಲ್ಲ ತೋ ಸರ್ವಸ್ವೇ ಬಿಡಲ್ಲ. ಇಲ್ಲಿ ಯಾರ ಆಲಸ್ತನ ಮಾಡ್ತಾರಲ್ಲ ಅವ್ರು ತಮ್ಮನ್ನು ತಾವು ಮುಳುಗಿಸ್ಕೊಂಡು ಬಿಡ್ತಾರಂತ. ಮತ್ತೊಬ್ಬರಿಗೆ ಏನಾಗುವುದಿಲ್ಲ. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ನಾನು ಧ್ಯಾನ ಮಾಡೋದ್ರಿಂದ ಮತ್ತೊಬ್ಬ ಉದ್ಧಾರ ಆಗುವುದಿಲ್ಲ, ಅಥವಾ ಮತ್ತೊಬ್ಬರು ಯಾರು ನಾಮಸ್ಮರಣೆ ಭಾಳ ಮಾಡ್ಯಾರಂತ ನಾವು ಉದ್ಧಾರ ಆಗುವುದಿಲ್ಲ. ನನ್ನ ಉದ್ಧಾರ ಆಗ್ಬೇಕಾಗಿತ್ತು, ನನಗೆ ಈ ಗರ್ಭವಾಸದ ದುಃಖದಿಂದ ಹೊರಗೆ ಬರಬೇಕಾಗಿತ್ತು, ಆ ಚಕ್ರದಿಂದನೇ ನಾವು ಹೊರಗೆ ಬಂದು ಮುಕ್ತಿ ಸುಖ ಬೇಕಾಗಿತ್ತು ಅಂದ್ರೆ ನಾನೇ ಮಾಡಬೇಕು. ಅದನ್ನು ಹೆಂಗರೆ ಮಾಡ್ರಿ ಅನ್ನುವಂಥದ್ದು ಸಮರ್ಥರ ಕಳಕಳಿ. ಸಮರ್ಥರು ಏನಂತಾರೆ, ನೀವು ಹಿಂಗೆ ಮಾಡಂತಿಲ್ಲ. ನಾಮಸ್ಮರಣೆ ಹೆಂಗಂದ್ರೆ ಅದೊಂದು ಕಲಸಕ್ರಿ ಇದ್ದಂಗ. ಭಗವಂತನ ನಾಮ ಅಂದ್ರೆ ಕಲಸಕ್ರಿ ಇದ್ದಂಗ. ಕಲಸಕ್ರಿ ಹೆಂಗ್ ಬೇಕಾದಂಗೆ ತಿನ್ನಲ್ಲ ನೀನು. ಸೀದಾನು ತಿನ್ನು, ವಂಕ್ ಮಾಡ್ಕೊಂಡು ತಿನ್ನು, ಹಿಂಗೆ ತಿನ್ನು. ಹೆಂಗೆ ತಿಂದ್ರು ಹೆಂಗೆ ರುಚಿ ಅದಲ್ಲ ಹಂಗೆ ನಾಮಸ್ಮರಣೆ ಅನ್ನುವಂಥದ್ದು ಭಗವಂತನ ನಾಮ ಹೆಂಗದ ಅಂದ್ರೆ ನೀ ಹೆಂಗರೆ ಮಾಡು. ಅದ್ರಾಗ ಮನಸ್ಸಿದ್ದರೆ ಮಾಡು, ಮನಸ್ಸು ಇರ್ಲಿಲ್ಲ ಅಂದ್ರೆ ಮಾಡು. ಅದ್ರ ಮಹತ್ವ ನಿನಗೆ ತಿಳಿದರೆ ಮಾಡು, ತಿಳಿಲಾರ್ದರೆ ಮಾಡು. ನೀನು ನಿನ್ನಂತಲ್ಲ ದೋಷ ಇಟ್ಟುಕೊಂಡರೆ ಮಾಡು, ಪೂರ್ಣ ಪವಿತ್ರ ಆಗಿರೆ ಮಾಡು. ಒಟ್ಟಿನ ಮೇಲೆ ಅದನ್ನು ಮಾಡು ಅಂತಾರ. ನಾಮಸ್ಮರಣೆ ಮಾಡು. ಅದು ಹೆಂಗದ ಅಂದ್ರೆ ನಿನ್ನಂತಲ್ಲಿ ಏನು ಕೊರತೆ ಅದ ಅದನ್ನು ತುಂಬಿ ಕೊಡ್ತದ. ನಿನ್ನಂತಲ್ಲಿ
ಇರಬಾರ್ದಂತ ಅನ್ನೋದದ ಅದನ್ನ ತೆಗೆದು ಹಾಕ್ತದ. ಇದು ನಾಮಸ್ಮರಣೆ ಮಾಡ್ತದ ಅಂತಾರವ್ರು. ನಾಮಸ್ಮರಣೆ ನಾವೆಲ್ಲರೂ ಪವಿತ್ರ ಆದ್ಮೇಲೆ ನಾಮಸ್ಮರಣೆ ಮಾಡ್ತೀವಿ ಅಂತ ಹಿಂಗೇನು ಅನ್ನುವಂಗಿಲ್ಲ. ನೀವು ನಾಮಸ್ಮರಣೆ ಮಾಡ್ರಿ, ಆ ನಾಮ ನಿಮ್ಮನ್ನು ಪವಿತ್ರ ಮಾಡ್ತದ. ಅಂದ್ರ ಅದೊಂದು ಇಂಥ ಒಂದು ಅದ್ರಾಗ ಒಂದು ಸಾಮರ್ಥ್ಯ ಅದ. ಅಂದ್ರೆ ಯಾವುದು ಕೆಟ್ಟದ ಅಂತ ತೆಗೆದು ಹೋಗೋದು ಬಿಡ್ತದ, ಯಾವುದು ಚಲೋ ಅದ ಅದನ್ನ ಅಂತಂದು ನಮ್ಮ ಮನದಲ್ಲಿ ತುಂಬುತ್ತದೆ. ಈ ಕೆಲಸ ನಾಮಸ್ಮರಣೆ ಮಾಡ್ತದೆ. ಅದಕ್ಕೆ ಇವತ್ತಿನ ಒಂದು ಈ ಶ್ಲೋಕದಾಗ ಈಗಾಗಲೇ 5-6 ಶ್ಲೋಕದಾಗ ನಾಮಸ್ಮರಣೆ ಮಹತ್ವನೇ ಹೇಳ್ಯಾರ. ಇವತ್ತಿನ ಈ ಶ್ಲೋಕ ಅಂದ್ರೆ ಏನು, ಮರಾಠಿ ಶ್ಲೋಕದ 95 ಮತ್ತು 96 ಈ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಈ ಶ್ಲೋಕದ ಹೇಳುವ ಉದ್ದೇಶನೇ ಸಮರ್ಥಿದಾಗ್ಯದ. ಹೆಂಗರೆ ಯಾಕಾಗಲ್ಲೆಕ್ಕ ನೀನು ಮಾಡು, ಒಟ್ಟ ನಾಮಸ್ಮರಣೆ ಮಾಡು. ನೀನು ಏನಪ್ಪ ನಮ್ಮಂತಲ್ಲಿ ಇಷ್ಟು ಹೊಲಸು ಗುಣಗಳವರಿ ಹಂಗೆ ಮಾಡು. ನೀವು ಹೊಲಸು ಗುಣಗಳು ಇದ್ರು ಸಹಿತ ಮಾಡು. ಆ ಗುಣಗಳನ್ನು ಇದು ಮಾಡಿ ನಿನ್ನನ್ನು ಸ್ವಚ್ಛ ಮಾಡುವಂಥ ಕೆಲಸ ನಾಮನೇ ಮಾಡ್ತಂತ. ಅದಕ್ಕೆ ಇವತ್ತಿನ ದಿವಸ ಇವನ್ ನೋಡಿದ ಕೂಡಲೇ ಅನಿಸ್ತದ ನಮಗೆ. ಇವು 2 ಶ್ಲೋಕಗಳನ್ನ ನೋಡಿದ ಕೂಡಲೇ ಅನಿಸ್ಬಿಡ್ತದ. 2 ಶ್ಲೋಕ ಒಂದಕ್ಕೊಂದು ಹಂಗೆ ಒಂದು ರೀತಿ ಇದನ್ನೇ ಅವು. ಈಗ ನೋಡ್ರಿ, ಈ 95ನೇ ಒಂದು ಓವಿಯ ಶ್ಲೋಕದೊಳಗೆ ಏನು ಹೇಳ್ತಾರಂದ್ರೆ, ಹರಿ ಅಜಾಮೇಳ ಪಾಪಿ ವದೇ ಪುತ್ರ ಕಾಮೇ ದಯಾ ಮುಕ್ತಿ ನಾರಾಯಣ ಚೇನಿ ನಾಮೇ ಶುಕಾಕಾರಣೆ ಕುಂಟ ನೀರಾಮವಾಣಿ ಮುಖೇ ಬೋಲತಾ ಖ್ಯಾತಿ ಜಾಲಿ ಪುರಾಣಿ ಜಯ ಜಯ ರಘುವೀರ ಸಮರ್ಥ. ಈ ಶ್ಲೋಕದ ಅರ್ಥ ಏನದ ಅಂದ್ರೆ, ಪಾಪಿಯಾದಂಥ ಅಜಾಮೇಳ ಪಾಪಿ ಮನುಷ್ಯ. ಅವ ಮಾಡಲಾರ್ದಂಥ ಪಾಪರೇ ಯಾವುದು ಉಳಿದಿದ್ದಿಲ್ಲ ಅಂದ್ರಲ್ಲ. ಅಜಾಮೇಳ ಪಾಪಿಯಾದಂಥ ಅಜಾಮೇಳನು ಮೃತ್ಯು ಭಯದಿಂದ ಮಗನ ಮೇಲಿನ ಮೋಹದಿಂದ ನಾರಾಯಣ ಎಂದು ಕರೆದರೂ ಅವೇನೇನು ನಾರಾಯಣನ ನಾಮದ ಮಹತ್ವ ಅವನಿಗೆ ಗೊತ್ತಿಲ್ಲ. ಮಗನ ಹೆಸರು ನಾರಾಯಣ ಇಟ್ಟಿದ್ದ. ಸಣ್ಣ ಆ ಮಗನ ಮೇಲಿನ ಮೋಹದಿಂದ ಮೃತ್ಯು ಭಯದೊಳಗೆ ನಾರಾಯಣನ್ನು ಒದರಿದ. ಅಷ್ಟರಿಂದಲೇ ಅವನಿಗೆ ಮುಕ್ತಿ ಆಯ್ತಂತ ನೋಡ್ರಿ. ಮತ್ತಿನ್ನು ನಾವು ಮತ್ತೆ ಪ್ರೀತಿಯಿಂದ ಮಾಡ್ತೀವಿ ಅಂದಾಗ ನಮಗೆ ಯಾಕೆ ಆಗೋದಿಲ್ಲ? ಅಂಥವಾಗ ಆಗ್ಯದ ಅಂತಂದ್ರೆ ನಮಗೂ ಆಗ್ತದ. ಅಷ್ಟರಿಂದಲೇ ಅವನಿಗೆ ಮುಕ್ತಿ ಆಯಿತು. ವೇಶ್ಯೆಯು ಅಂದ್ರೆ ಪಿಂಗಳ ಗಿಳಿಯ ಸಲುವಾಗಿ ನುಡಿದ ನಾಮಸ್ಮರಣೆಯಿಂದ ಅವಳು ಪುರಾಣ ಪ್ರಸಿದ್ಧಳಾದಳು ಅಂತ ನೋಡ್ರಿ. ಈ 2 ಉದಾಹರಣೆ ಇವರಿಬ್ರು ಹೆಂಗಿದ್ದಾರಂದ್ರೆ, ಇಬ್ರು ಸಂಪೂರ್ಣ ನೀತಿಯನ್ನು ಬಿಟ್ಟವರೇ ಇದ್ದಾರೆ. ಇವರು ಯಾರು, ಅಜಾಮೇಳ ಆತು, ಪಿಂಗಳ ಆತು. ಇವರಿಬ್ಬರ ಪರಿಸ್ಥಿತಿ ಹೆಂಗದ ಅಂದ್ರೆ, ಇವ್ರಿಗೆ ನೀತಿ ಧರ್ಮ ಎಲ್ಲದರಿಂದ ಚ್ಯುತಿಯಾಗಿ ಬಿಟ್ಟಾರ. ಇವರು ಮಾಡಲಾರ್ದಂಥ ಪಾಪ ಕಾರ್ಯಗಳೇ ಇಲ್ಲ. ಎಲ್ಲ ರೀತಿ ಮಾನಸಿಕವಾಗಿ ಶಾರೀರಿಕವಾಗಿ ಇವರು ಪಾಪಿಷ್ಟ್ರೇ ಇದ್ದಾರೆ. ಆದರೂ ಸಹಿತ ಇವರು ಮುಕ್ತರಾದ ನೋಡ್ರಿ. ಇವರು ಮುಕ್ತರಾದ್ರು ಅಂದ್ರೆ ಆ ನಾಮದ ಮಹಿಮೆ ಹೆಂಗಿರಬೇಕು ವಿಚಾರ ಮಾಡ್ರಿ. ಅದನ್ನ ಮುಂದೆ ವಿಚಾರ ಮಾಡೋಣ. ಇನ್ನು 96ನೇ ಶ್ಲೋಕ ಇದ್ರಾಗ ಏನ್ ಹೇಳ್ತಾರ ಅವರು, ಭಕ್ತ ಪ್ರಹ್ಲಾದ ದೈತ್ಯ ಕೂಡಿ ಜಪೆ ರಾಮ ನಾಮಾವಳಿ ನಿತ್ಯ ಕಾಳಿ ಪಿತಾ ಪಾಪ ರೂಪೀತಯಾ ದೇಖವೇನ ಜನಿ ದೈತ್ಯತೋ ನಾಮ ಮುಖೇ ಮಣೇನ ಶ್ರೀರಾಮ್. ಇದು ಏನಂತಾರಂದ್ರೆ ಸಮರ್ಥರು, ಮಹಾಭಕ್ತ ಪ್ರಹ್ಲಾದ ಮಹಾಭಕ್ತ ಏನ್ರಿ. ಆ ಮಹಾಭಕ್ತನಾದಂಥ ಪ್ರಹ್ಲಾದ ದೈತ್ಯ ಕುಲದಲ್ಲಿ ಹುಟ್ಟಿದ್ದರು. ಅವನು ಹುಟ್ಟಿದ್ದೇನು ದೈತ್ಯರ ಕುಲ, ರಾಕ್ಷಸರ ಕುಲ. ನಿತ್ಯ ಭಗವಂತನ ನಾಮ ಜಪ ಮಾಡುತ್ತಿದ್ದನು. ಪಾಪರೂಪಿಯಾದ ಅವನ ತಂದೆಗೆ ಅಂದ್ರೆ ಹಿರಣ್ಯಕಶಿಪಿಗೆ ಅದು ಸಹನವಾಗುತ್ತಿರಲಿಲ್ಲ. ಆ ದೈತ್ಯನು ಎಂದೂ ಮುಖದಿಂದ ನಾಮ ನುಡಿಯಲಿಲ್ಲ. ಇದು ಏನಪ್ಪಾ ಅಂದ್ರೆ ಈ ಶ್ಲೋಕದ ಅರ್ಥ ಅಂದ್ರೆ ಏನು, ಇವರಿಬ್ರು ಹೆಂಗಿದ್ದಾರಂದ್ರ, ಇವ್ರ ಮೊದಲಿನ ಶ್ಲೋಕದೊಳಗೆ ಇಬ್ರು ಪೂರ್ಣ ನೀತಿಯನ್ನು ಬಿಟ್ಟವರು, ಪೂರ್ಣ ಅಧರ್ಮದಿಂದ ನಡೆದವರು, ಪಾಪಿಷ್ಟ್ರು. ಮತ್ತೆ ಇಲ್ಲಿ ಈ 96ನೇ ಶ್ಲೋಕನಾಗ ಹೆಂಗಿದ್ದಾರಂದ್ರೆ, ಪ್ರಹ್ಲಾದ ಮಹಾಭಕ್ತಿದ್ದಾನವ. ಅಂದ್ರೇನು, ಭಗವಂತನ ನಾಮವನ್ನು ಅತ್ಯಂತ ಪ್ರೀತಿಯಿಂದ ನಾಮಸ್ಮರಣೆ ಮಾಡವಿದ್ದಾನ. ಮತ್ತ ಅವನು ಅಂತೂ ಉದ್ಧಾರ ಅದೇ ಅದ. ಇವರು ಉದ್ಧಾರ ಆಗಿದ್ದು ಬಹಳ ಮಜಾ ಅದ. ಏನಪ್ಪಾ ಅಂದ್ರೆ ಬಹಳ ಮಜಾ ಅಂದ್ರೇನು, ಆಶ್ಚರ್ಯದ ಭಗವಂತನ ಒಂದು ಮಹಿಮೆ ಹೆಂಗಿರಬೇಕು. ಎಂಥವ್ರನ್ನಾದ್ರೂ ಸಹಿತ ನಾನು ಪಾವನ ಮಾಡ್ತೀನಿ. ಪತಿತ ಪಾವನ ಅಂತ ಅವನ ಹೆಸರು.
ಭಗವಂತನ ಹೆಸರ, ಸದ್ಗುರುನಾಥನ ಹೆಸರೇನು? ಪತಿತ ಪಾವನ. ಅಂದ್ರೆ ಪತಿತರನ್ನ ಪಾವನ ಮಾಡುವುದು ಅವನ ಒಂದ ಗುಣನೇ ಅಂತಾರರು. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಜಗತ್ತಿನ ಜೀವಿಗಳು ಅವರು ಏನಪ್ಪಾ ಅಂದ್ರೆ ಒಳ್ಳೆಯವರೇ ಇರಲಿ ಕೆಟ್ಟರಿರಲಿ ಎಲ್ಲರನ್ನೂ ಉದ್ಧಾರ ಮಾಡಬೇಕನ್ನುವಂಥದ್ದು ಅವರು. ಉದ್ಧರಾಯ ಜನ ಮಹಾದೋಷಿ ಅಂತ. ಅವತಾರ ತುಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ ಅಂತ. ಇವರಿಬ್ಬರ ಕಥೆ ನಾವು ನೋಡ್ಲಿಕ್ಕಾಗಿ ನೋಡ್ರಿ, ಇದರಿಂದ ನಮಗೆ ಏನಂತ ಗೊತ್ತಾಗ್ತಂದ್ರ, ಯಾವ ರೀತಿ ನಾಮಸ್ಮರಿಸಿದರೂ ಅದು ತನ್ನ ದಿವ್ಯಕಾರ ಮಾಡಿಯೇ ಬಿಡುತ್ತದೆ. ನೀ ಹಂಗರೆ ನಾಮಸ್ಮರಣೆ ಮಾಡು. ಆ ನಾಮಸ್ಮರಣೆ ಮಾಡೋದ್ರಿಂದ ಆ ನಾಮ ತನ್ನ ಕೆಲಸ ಮಾಡೇ ಬಿಡ್ತದಂತದು. ಏನ್ರಿ? ಅಜಾಮೇಳ ಮತ್ತು ಪಿಂಗಳೆ ಎಂಬ ವೇಷೆಯು ನೈತಿಕವಾಗಿ ಭ್ರಷ್ಟರಾದವರು. ಇವರಿಬ್ರು ಏನದ? ನೈತಿಕವಾಗಿ ಭ್ರಷ್ಟರಾದವರು. ನಾಮದ ಬಲದಿಂದ ಅವರ ಜೀವನ ಧನ್ಯವಾಯಿತು. ಆದ್ರೆ ಅವ್ರ ಜೀವನ ಭ್ರಷ್ಟರಾಗಿದ್ರು ಸಹಿತ ಧನ್ಯ ಎದರಿಂದ ಆಯ್ತು ಅಂದ್ರೆ ಭಗವಂತನ ನಾಮದಿಂದ ಅವರು ಧನ್ಯವಾಯಿತು. ನಾವು ನಮ್ಮ ಹಿಂದಿನ ಪಾಪತಾಪಗಳನ್ನು ನೆನೆದು ದುರ್ಬಲರಾಗದೆ ರಾಮನಾಮವೇ ಧನ್ಯತೆಗೆ ದಾರಿ ಎಂದು ವಿಶ್ವಾಸದಿಂದ ಸ್ಮರಿಸಿ ಸಾರ್ಥಕತೆ ಪಡೆಯೋಣ ಅಂತೇಳಿ ನಮಗೆ ಇದರಿಂದ ತಿಳಿತದೆ. ಏನಪ್ಪಾ ಅಂದ್ರೆ ಅವರಷ್ಟು ಪಾಪ ಅಂತೂ ನಾವು ಮಾಡಿಲ್ಲ. ನಾವಾಗಲಿ ಯಾರೇ ಆಗಲಿ ಸರ್ವಸಾಧಾರಣ ನಾವು ವಿಚಾರ ಮಾಡ್ಲಿಕ್ಕಾಗಿ ಅಜಾಮೇಳ ಮತ್ತು ಪಿಂಗಳ ಇವ್ರು ಮಾಡುವಷ್ಟು ಪಾಪ ಅಂತೂ ನಮ್ಮಿಂದ ಆಗಿಲ್ಲ. ಮತ್ತು ಅಂದಾಗ ಸುಮ್ಮನೆ ಸಣ್ಣ ಪುಟ್ಟ ತಪ್ಪುಗಳು, ದೋಷಗಳು, ಪಾಪಗಳು ನಮ್ಮಿಂದನೂ ಆಗಿರ್ತಾವ. ಪಾಪ ಹೆಂಗದ ಅಂದ್ರೆ ಪ್ರತಿ ಒಂದು ಕ್ಷಣದೊಳಗೂ ನಾವು ನಮ್ಮ ಮನಸ್ಸು ಹೆಂಗೆ ವಿಚಾರ ಮಾಡ್ತದ, ನಮ್ಮ ಕೂಟಸ್ಥ ಭಾವ ಹೆಂಗೆ ವಿಚಾರ ಮಾಡ್ತದ, ಅದ್ರ ಮೇಲೆ ಪಾಪ ಪುಣ್ಯಗಳ ಲೆಕ್ಕಪತ್ರ ಆಗ್ತಂತಾರವರು. ಮ್ಯಾಲ ಬೇಕಾದಷ್ಟು ನಾವು ಚಲೋ ಇದ್ರು ಸಹಿತ ಒಳಗೆ ಮನಸ್ಸು ಕೆಟ್ಟ ವಿಚಾರ ಮಾಡ್ತಿತ್ತಂದ್ರೆ ಪಾಪಿಗಳೇ ನಾವು. ಏನು ಬೇಕಾದಷ್ಟು ಮೇಲೆ ನಾವು ಏನಪ್ಪಾ ಸಂತೃಗತೆ ಇರಲಿ, ಭಕ್ತೃಗತೆ ಇರಲಿ ಅಥವಾ ಸತ್ಕಾರ್ಯಗಳು ಭಾಗವಹಿಸ್ಲಿಕ್ಕರೆ ಮನಸ್ಸಿನಾಗ ಅಂದ್ರೆ ಕೂಟಸ್ಥ ಭಾವ ಅಂತಾರೆ. ಕೂಟಸ್ಥ ಭಾವ ಅಂದ್ರೆ ಅತ್ಯಂತ ಹೃದಯದ ಮೂಲೆಯೊಳಗೆ, ಹೃದಯದ ಒಂದು ನೆಲೆ ಒಳಗೆ ಏನದಲ್ಲ ಸ್ವಲ್ಪ ನಮ್ಮಂತಲೇ ಸುಮಾರು ವಿಚಾರಗಳು ಬಂದು ಹೋದ್ವು ಅಂದ್ರು ಸಹಿತ ನಾವು ಪಾಪಿಗಳೇ. ಅಂದಾಗ ಪಾಪ ಯಾರಿಂದನೂ ಆಗುದಿಲ್ಲ ಅಂತ ಅನ್ಬೇಡ್ರಿ, ಪಾಪ ಆಗೇ ಆಗ್ತದೆ. ಭಕ್ತರಿಂದನೂ ಕೆಲವೊಮ್ಮೆ ಆಗ್ತದೆ. ಆದ್ರೆ ಅವ್ರ ಭಕ್ತರು ಹೆಂಗ್ ಮಾಡ್ತಾರಂದ್ರ ಪಾಪ ಪುಣ್ಯ ಇವೆರಡನ್ನೂ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾರ. ಏನ್ರಿ? ಅವರು ಪಾಪಕ್ಕಾಗಿ ಪಾಪ ಮಾಡಿದ್ನಿ ಅಂತೇಳಿ ತಾಪನೂ ಮಾಡ್ಕೋದಲ್ಲ, ಪುಣ್ಯ ಮಾಡಿದ್ನಿ ಅಂತೇಳಿ ಇಷ್ಟು ಪುಣ್ಯ ಮಾಡಿದ್ನಿ ಅಂತ ಲೆಕ್ಕನೂ ಹಾಕೋದಿಲ್ಲ ಅವ್ರು. ಇದು ಒಂದು ನಿಜವಾದ ಭಕ್ತರ ಒಂದು ವಿಶೇಷತ. ಅದಕ್ಕೆ ಜ್ಞಾನೇಶ್ವರ ಮಾऊली ಅವರಂತಾರ, ನಾಹಿ ಪಾಪಾಚಿ ಪುಣ್ಯಾಚಿ ಮೋಜಣಿ ಅಂತ. ಭಕ್ತರ ಹೆಂಗಂದ್ರ ನಾವು ಪುಣ್ಯದ ಲೆಕ್ಕನೂ ಹಾಕೋದಿಲ್ಲ, ನಮ್ಮಿಂದ ಆಯ್ದ ಪುಣ್ಯದ ಲೆಕ್ಕನೂ ಹಾಕೋದಿಲ್ಲ. ನಾಹಿ ಪಾಪಾಚಿ ಟೋಚಣಿ, ನಮ್ಮಿಂದ ಪಾಪ ಆತು ಅಂತೇಳಿ ನಾವು ಅದನ್ನ ತಾಪನೂ ಮಾಡ್ಕೋದಿಲ್ಲ. ಯಾಕಂದ್ರೆ ನಾವು ಸರ್ವಸ್ವನು ಸದ್ಗುರುಗಳಿಗೆ ಅರ್ಪಣೆ ಮಾಡಿದ ಮೇಲೆ ನಮ್ಮಿಂದ ಏನು ಮಾಡಿಸ್ಬೇಕು ಮಾಡಿಸ್ಬಾರ್ದು ಅವನ ಧರ್ಮದ ಅದು. ನಾವು ಅವಾಗ ಶರಣ ಆದ್ಮೇಲೆ ನಾವು ಮಾಡೋದು ಏನು ಉಳಿತದ? ನಾವು ಪಾಪರೆ ಮಾಡೋದು ಪುಣ್ಯ ಮಾಡೋದು ನಮ್ಮ ಕೈಯಾಗಿ ಇಲ್ಲೇ ಇಲ್ಲ. ಇಷ್ಟು ತಯಾರಿ ಸದ್ಗುರುಗಳ ಶಿಷ್ಯ ಆಗ್ಬೇಕಂತಾರ. ಸದ್ಗುರುಗಳ ಶಿಷ್ಯ ಹೆಂಗೆ ಅಂದ್ರೆ ನಾ ಏನು ಮಾಡವನೆಲ್ಲ ನನ್ನಂತಲ್ಲಿ ಏನೋ ಕರ್ತೃತ್ವವನ್ನು ಕಳ್ಕೊಂಡು ಬಿಡ್ಬೇಕು ಕೊಟ್ಟ. ಏನ್ರಿ? ಸಂಪೂರ್ಣ ಏನಪ್ಪಾ ಅಂದ್ರೆ ಅವ ಸ್ವತಂತ್ರತೆಯನ್ನು ಕಳ್ಕೊಂಡಿದ್ದ ಅಂದ್ರೆ ಅವ ಭಕ್ತ. ನಾನು ಮಾಡ್ಲಿಕ್ಕತ್ತೀನಿ, ಅಕ್ಷರ ಓದಿದ್ನಿ, ಇಟ್ಟು ಕೂತ್ ಧ್ಯಾನ ಮಾಡ್ತೀನಿ. ಏನ್ ಧ್ಯಾನ ಮಾಡೋರು ನಾವಲ್ಲ, ಪುಸ್ತಕ ಓದೋರು ನಾವಲ್ಲ, ಪ್ರವಚನ ಮಾಡೋರು ನಾವಲ್ಲ, ಕೀರ್ತನೆ ಮಾಡೋರು ನಾವಲ್ಲ, ಇವೆಲ್ಲನೂ ನಾವಲ್ಲ. ನಮ್ಮ ಒಳಗೆ ಕೂತ್ಕೊಂಡ ಅದನ್ನೆಲ್ಲ ಇಂಥ ಒಂದು ಕಾರ್ಯಗಳನ್ನು ಏನು ಮಾಡಿಸ್ಲಿಕ್ಕತ್ತಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಕಲ್ಯಾಣಕ್ಕಾಗಿ ಸದ್ಗುರುಗಳೇ ಇದನ್ನು ಮಾಡಿಸ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ನಾವು ಹೊರಗಿದ್ದು ಬಿಡ್ಬೇಕಂತಾರ ಅವರು. ನೀವು ಒಳಗೆ ಸಿಕ್ಕೊಂಡು ಕೂಡಬಾರ್ದಂತಾರವ್ರು. ಅದಕ್ಕೆ ಸಮರ್ಥರು ಒಂದ್ ಕಡೆ ಅಂತಾರೆ, ಉಪಾಧಿ ಸೋಡುನೈ. ಎಲ್ಲ ಉಪಾಧಿ ಮಾಡ, ಹಾಡು, ಹೇಳು, ಸಮುದಾಯ ಕಟ್ಟು, ಅಥವಾ ಭಜನೆ ಮಾಡು, ನಾಮಸ್ಮರಣೆ ಮಾಡು, ಏನೇನೋ ಮಾಡು. ಆದ್ರ ಆ ಮಾಡಿದ್ನಿ ಅನ್ನುವಂತ ಅದ್ರ ಒಳಗೆ ನೀ ಸಿಗಬೇಡ. ಉಪಾಧಿ ಸೋಡುನೈ, ಇದನ್ನೆಲ್ಲ ಮಾಡಬೇಕು.
ಮುಂದಿನ ಪೀಳಿಗೆ, ಮುಂದಿನ ಜಗತ್ತಿನ ಜೀವಿಗಳು ಉದ್ಧಾರ ಆಗಲಿಕ್ಕೆ ಇವನ್ನೆಲ್ಲ ಮಾಡಬೇಕು. ಸತ್ಸಂಗಗಳನ್ನು ಮಾಡಬೇಕು, ಸತ್ವಿಚಾರಗಳ ಚಿಂತನೆ ಮಾಡಬೇಕು, ಸಮುದಾಯವನ್ನು ಕಟ್ಟಬೇಕು, ಜನರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕು ಅನ್ನುವಂಥ ತವಕ್ಕಿರಬೇಕು. ಇವೆಲ್ಲ ಇರಲಿ, ಆದ್ರೆ ಇದನ್ನ ನಾ ಮಾಡಿದ್ನಿ ಅಂತೇಳಿ ಒಳಗೆ ಸಿಕ್ಕೊಂಡು ಕೂಡಬೇಡ ಅಂತ. ಇದು ಬಹಳ ಸೂಕ್ಷ್ಮದ. ಯಾಕಂದ್ರೆ ನಾವು ಏನೇ ಸ್ವಲ್ಪ ಮಾಡಿದ್ರು ಸಹಿತ ಮ್ಯಾಲೆ ನಾವು ವೈರಾಗ್ಯ ಪ್ರಕಟ ಮಾಡ್ಬೋದು, ಖರೆ ಒಳಗಿಂದೊಳಗೆ ನಾವು ಅದ್ರೊಳಗೆ ಸಿಕ್ಕೊಂಡಿರ್ತೀವಿ. ಅದಕ್ಕೆ ಅವ್ರಂದ್ರು ಉಪಾಧಿ ಸೋಡುನೇ ಮಾಡ್ರಿ, ಎಲ್ಲರೂ ಮಾಡ್ರಿ. ಸದ್ಗುರುಗಳು ಏನು ಹೇಳ್ಯಾರಲ್ಲ ಅವನ್ನೆಲ್ಲ ಭಕ್ತಿ ಕಾರ್ಯಕ್ಕಾಗಿ ನಿಮ್ಮನ್ನು ನೀವು ತೊಡಸ್ಕೋರಿ, ಆದ್ರೆ ನೀವು ಅದ್ರೊಳಗೆ ಸಿಗಬೇಡ್ರಿ ಅಂತಾರ. ಹೆಂಗಂದ್ರೆ ಈಗ ಕುಂಬಾರ ಹುಳ ಅಂತಾರ, ಕುಂಬಾರ ಹುಳ ಕೆಸರಾಗೆ ಇದ್ರು ಮೈ ಕೆಸರು ಹಚ್ಕೋದಿಲ್ಲ. ಹಂಗ ನೀವು ಸಂಸಾರನಾಗೂ ಇರ್ರಿ, ಏನ್ ಸಂಸಾರ ಮಾಡ್ರಿ, ಅಧ್ಯಾತ್ಮನು ಮಾಡ್ರಿ, ಏನೇ ಮಾಡ್ರಿ, ಮಾಡಿದ್ರು ಸಹಿತ ನೀವು ಅದ್ರೊಳಗೆ ಸಿಕ್ಕೊಳಿಕ್ ಹೋಗ್ಬೇಡ್ರಿ. ನೀವು ಮತ್ತ ಮಾಡ್ಲಾರ್ದಂಗ ಇದ್ದು ಬಿಡ್ರಿ ಅಂತಂತಾರ. ಹಂಗ ಏನಪ್ಪಾ ಅಂದ್ರ ಈ ಒಂದು ತಯಾರಿ ನಮ್ಮಲ್ಲಿ ಬೇಕಾಗ್ತಂತಾರ. ಆದ್ರ ಇದನ್ನ ನೋಡ್ರಿ, ಯಾಕಂದ್ರೆ ಭಗವಂತನ ಒಂದು ಇದು ಹೆಂಗದ ಅಂದ್ರ ಇವು ನೋಡಿದ ಕೂಡ ಅನಿಸ್ತದ. ಅಜಾಮೇಳ ಮತ್ತು ಯಾರು ಪಿಂಗಳ, ಇವರಿಬ್ರು. ಅಜಾಮೇಳ ನೋಡ್ರಿ, ಅಜಾಮೇಳ ವಾಸ್ತವಿಕವಾಗಿ ಶ್ರೇಷ್ಠ ಒಂದು ಏನಪ್ಪಾ ಕುಲದೊಳಗೆ ಹುಟ್ಟಿದಂತ ಬ್ರಾಹ್ಮಣ. ಅಜಾಮೇಳನ ಹಂಗೇನ ಪಾಪಿನ ಹುಟ್ಟಿದ ಕೂಡಲೇ ಪಾಪಿ ಅಲ್ಲವ. ಹುಟ್ಟಿದ ಮೇಲೆ ಚಲೋ ಕುಲದಾಗೆ ಹುಟ್ಟಿದ್ದ, ವೇದಾಧ್ಯಯನಗಳನ್ನ ಮಾಡಿದ್ದ, ಶಾಸ್ತ್ರಗಳ ಅಭ್ಯಾಸ ಮಾಡಿದ್ದ, ಎಲ್ಲಾ ಧರ್ಮದಿಂದ ನಡೀತಿದ್ದ. ಯಗ್ರಿ ಅಂದ್ರೇನು ಶ್ರೇಷ್ಠ ಒಂದು ಗುಣಗಳಿಂದ ಸಂಪನ್ನನಾದಂತಹ ವ್ಯಕ್ತಿ ಅವ. ಏನ್ರಿ ಅಜಾಮೇಳ. ನಾವೀಗ ಅಜಾಮೇಳ ಪಾಪಿ ಅಂದ್ಕೂಡ ಅವ್ನ ಪಾಪಿ ಒಳಗೆ ನಿಂದ್ರಿಸಬಾರ್ದು. ಅವ ಅದಕ್ಕಿಂತ ಪಾಪ ಮಾಡೋಕ್ಕಿಂತ ಮೊದಲು ಹೆಂಗಿದ್ದ ಅಂತಂದ್ರ ಬಹಳಷ್ಟು ಧರ್ಮವಂತ, ವೇದಾಧ್ಯಯನಗಳನ್ನು ಮಾಡಿದಂತಹ ಬ್ರಾಹ್ಮಣವ. ಆದ್ರೆ ಒಮ್ಮೆ ಏನಾಗ್ತದ, ಎಲ್ಲೇ ಹೊಂಟಾಗ ಅಡವಿಯೊಳಗ ಒಬ್ಬ ಮನುಷ್ಯ, ವೇಶ್ಯ ಮತ್ತು ಒಬ್ಬ ಮನುಷ್ಯ, ಇವರಿಬ್ಬರನ್ನ ಒಂದು ಇದು ಏನಪ್ಪಾ ಅಂದ್ರ ಇವ್ರು ಒಂದು ಪ್ರೇಮ್ ಮಾಡೋದು ಒಂದು ಆ ಒಂದು ಸ್ಥಿತಿಯನ್ನು ನೋಡಿ ಏನಾಗ್ಬಿಡ್ತಂದ್ರ ಮನಸ್ಸು ವಿಕಾರ ಆಗಿಬಿಡ್ತೇವೆ. ಏನ್ರಿ ಆ ವಿಕಾರ ಆಗಿದ್ದಕ್ಕೆ ಏನಾಗ್ತದ, ಬರೇ ಅದೇ ತಲೆಯಾಗೆ ಕಟ್ಲಿಕ್ಕೆ ಶುರು ಮಾಡ್ತದ. ಮುಂದೆ ಅದೇ ತಲೆ ಕಟ್ಲಿಕ್ಕಾಗಿ ಅವಾಗ ಹೆಂಗಾಗಿಬಿಡ್ತ ಅಂದ್ರೆ ಆ ವೇಶ್ಯೆ ಜೋಡಿ ನಾನೇ ಆ ವೇಶ್ಯೆ ನನ್ನವಳಾಗಬೇಕು ಅನ್ನುವಂಥ ತಲೆಯಾಗ ಸೇರ್ಕೊಂಡು ಕೂತಿ ಬಿಡ್ತದ. ಏನ್ರಿ ಆ ಒಂದು ನೋಡಿದ ಕ್ಷಣ ಅದಕ್ಕೆ ಇವು ಗಟಾರ ಇದ್ದಂಗ ಅಂತಾರ ಕಣ್ಣ. ಏನ್ರಿ ಇವನ್ ಹೆಂಗ್ ಬಳಸಬೇಕು ಅನ್ನೋಂಥ ವಿವೇಕ ಇದ್ರೆ ಮಾತ್ರ ಇವನ್ ತೆಗಿಬೇಕು. ಇರ್ಲಿಕ್ಕಂದ್ರ ಈ ಕಣ್ಣುಗಳನ್ನೇ ಎಲ್ಲನೂ ಕೆಡಿಸಿ ಬಿಡ್ತಾವ. ಏನ್ರಿ ಈ ದೃಷ್ಟಿ ಹೆಂಗಿರ್ಬೇಕಂದ್ರ ತುಕಾಮಣೆ ಇಹ ಲೋಕೀಚ ವ್ಯವಹಾರ ನಕಾ ಡೋಳೆ ದುರೇ ಬರು ನೀರಾವು. ತುಕಾರಾಮ್ ಮಹಾರಾಜರಂತಾರ, ನೀನು ಕಣ್ಣು ತುಂಬ ಈ ವ್ಯವಹಾರ ಈ ಸಂಸಾರ ಇದನ್ನ ತುಂಬಿಕೊಂಡು ಕೂಡಬೇಡ, ಕಣ್ಣು ತುಂಬ ನೀ ತುಂಬ್ಕೋಬೇಕಾಗಿದ್ದು ಭಗವಂತನ ಸ್ವರೂಪ, ಆ ಸದ್ಗುರುನಾಥನ ಸ್ವರೂಪ ನೀ ತುಂಬ್ಕೋಬೇಕಾಗ್ಯದ, ಅದನ್ನು ನೋಡಂತಾರ. ಈ ನೋಡೋದ್ರಾಗ ಏನಾಗ್ಬಿಡ್ತ ಅಂದ್ರ ಒಂದು ಕ್ಷಣದೊಳಗ ನಮ್ಮ ಮನಸ್ಸನ್ನು ವಿಚಲಿತ ಮಾಡಿಬಿಡ್ತದ. ಹಂಗ ಅಜಾಮೇಳ ವಿಚಲಿತ ಆಗಿಬಿಟ್ಟ. ಏನ್ರಿ ವಿಚಲಿತ ಆದ್ಮೇಲೆ ಒಂದು 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 ವಿಷಯದ ಬಗ್ಗೆ ಮನುಷ್ಯ ಅತೀ ಗಾಢವಾಗಿ ಅದರ ಮುಳುಗಲಿಕ್ಕತ್ತ ಅಂತಂದ್ರ ಅವನಿಂದ ಅದು ಬಿಟ್ಟು ಮತ್ತೊಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂಗಾಗಿ ಅವ ಏನ್ ಮಾಡಿಬಿಟ್ಟ, ವೇದಾಧ್ಯಯನ ಬಿಟ್ಟ, ಧರ್ಮದಿಂದ ನಡೆದು ಬಿಟ್ಟ, ಸಂಧ್ಯಾ ವಂದನ ಬಿಟ್ಟ, ಮೊದಲು ಏನೇನು ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದ ಅವನ್ನೆಲ್ಲನೂ ಬಿಟ್ಟು ಬಿಟ್ಟವ. ಅವ ಒಟ್ಟ ಏನರೇ ಮಾಡಿ ಆ ಒಂದು ವೇಶ್ಯ ಏನಿದ್ಲಲ್ಲ, ಆ ಹೆಣ್ಮಗಳಿದ್ಲಲ್ಲ, ಆ ಹೆಣ್ಮಗಳು ನನ್ನ ಒಳಾಗಬೇಕು, ನಾನು ಆಕಿನ ಯಾವಾಗಲೂ ಬಿಟ್ಟಿರಬಾರ್ದು, ಹಿಂಗೆಲ್ಲ ಇಲ್ಲಿದ್ದ ಕನಸು ಕಂಡು ಬಿಟ್ಟವ. ಆ ಕನಸು ಕಂಡದ್ದಕ್ಕೆ ಏನಾಗಿಬಿಡ್ತು ಅಂದ್ರೆ ಇವನ್ನೆಲ್ಲ ಬಿಟ್ಟ, ಹೆಂಡ್ತಿದ್ಲು, ಮಕ್ಕಳಿದ್ದು, ಅವಾಗೇನೇನೇನು ಏನೋ ಲಗ್ನ ಸಹಿತ ಆಗಿತ್ತ ಒಂದು. ಆದ್ರೂ ಸಹಿತ ಇಷ್ಟು ಕೆಟ್ಟ ಮಾಡಿಬಿಡ್ತಲ್ಲ ಅವನ್. ಅದು ಆ ಒಂದು ದೃಶ್ಯ ಇಷ್ಟು ಅವನು ವಿಚಲಿತ ಮಾಡಿಬಿಡ್ತು. ಎಲ್ಲನೂ ಮಾಡ್ತಿ ಬಿಟ್ಟು, ಹೆಂಡತಿನೂ ಮಾಡ್ತಾ, ಮನೆ ಪ್ರಪಂಚ ತಂದಿ ತಾಯಿ ಮಾಡುವಂಥ ಧರ್ಮ ಕಾರ್ಯಗಳಾಗಲಿ, ವೇದಾಧ್ಯಯನಗಳಾಗಲಿ, ನಾಮಸ್ಮರಣೆ ಆಗಲಿ ಎಲ್ಲ ಬಿಟ್ಟ ಪೂರ್ಣ ಏನದ ಅಂದ್ರೆ ಆ ವೇಶ್ಯನಂತಲ್ಲಿ ಹೋಗಿ ಅಕ್ಕಿ ಮನ್ಯಾಗೆ ಇರ್ಲಿಕ್ಕೆ ಶುರು ಮಾಡಿಬಿಟ್ಟ. ಅಕ್ಕಿ ಮನ್ಯಾಗೆ ಇರ್ಲಿಕ್ಕೆ ಶುರು ಮಾಡಿಬಿಟ್ಟ. ಮತ್ತಿನ್ನೇನದ, ಇನ್ನು ಎಲ್ಲ ಮಾಡಬಾರ್ದೆಲ್ಲ ಏನ್ ಅದನ್ನ ಬಿಟ್ಟು ಮತ್ತೊಂದೇನ
ಅಕ್ಕಿ ತೃಪ್ತಿ ಪಡಿಸೋ ಸಂಬಂಧ, ಅಕ್ಕಿ ಇಚ್ಛೆಗಳನ್ನು ಪೂರ್ತಿ ಮಾಡೋ ಸಂಬಂಧ ಕೈಯಾಗ ರೊಕ್ಕ ಇರ್ತಿಲ್ಲ, ಕೆಟ್ಟ ಕೆಟ್ಟ ಕೆಲಸ ಮಾಡಿ ರೊಕ್ಕ ಗಳಿಸ್ಲಿಕ್ಕತ್ತ. ಏನ್ರಿ ಅಕ್ಕಿ ಹೆಂಗಿರ್ತ ಅಂದ್ರ, ಈಗ ನೋಡ್ರಿ ಭಾಳ ನಾವು ಹೆಂಡ್ರ ಮೋದಾಗಿದ್ದೇವಂದ್ರ ಅದನ್ನ ಪೂರಟ ಮಾಡೋ ಸಂಬಂಧ ಏನ್ರ ಮಾಡ್ತಾರೆ. ಇವತ್ತಿನ ದಿವಸ ಪ್ರಾಮಾಣಿಕತನ ಯಾಕೆ ಕಡಿಮೆ ಆಗಿದೆ ಅಂದ್ರೆ, ಅಪೇಕ್ಷೆಗಳು ಮನೆಯೊಳಗೆ ಭಾಳ ಹೆಚ್ಚಾದ ಕೂಡಲೇ ಅದನ್ನ ಪೂರಟ ಮಾಡ್ಲಿಕ್ಕೆ ದುಡ್ಡು ಸಾಲಾರ್ದಕ್ಕಾಗಿ ಅದನ್ನ ಏನಪ್ಪಾ ಅಂದ್ರೆ ಒಂದು ಪ್ರಾಮಾಣಿಕತನ ಬಿಟ್ಟು ದುಡ್ಡು ಗಳಿಸ್ತಾರ. ಅದ ಏನ್ ಮಾಡ್ತದ, ಪ್ರಾಮಾಣಿಕ ಅರ್ಲಾರ್ದಂತ ಒಂದು ದುಡ್ಡು ಏನದ, ಸಂಪತ್ತೇನದ, ಅದು ನಮ್ಮನ್ನು ಸರ್ವನಾಶ ಮಾಡ್ತಿರ್ತದ. ಇದನ್ನ ಈ ಅಧ್ಯಾತ್ಮದಾಗಿದ್ದವ್ರು ವಿಚಾರ ಮಾಡ್ಕೊಂಡ ಅದರಿಂದ ದೂರ ಇರಬೇಕು. ನಮಗೇನು ಪ್ರಾಪ್ತಿ ಅದ ಇದ್ದದ್ರಾಗ ತೃಪ್ತಿಯಿಂದ ನಮ್ಮ ಭಾಗ್ಯದೊಳಗೆ ಏನದ ಪ್ರಾರಬ್ಧಾನುಸಾರವಾಗಿ ಅದ್ರಾಗ ತೃಪ್ತಿ ಇರಬೇಕು. ಆದ್ರ ಅಕ್ಕಿ ಒಂದು ಮನಸ್ಸು ತೃಪ್ತಿ ಮಾಡೋ ಸಂಬಂಧ ಇವು ಕೆಟ್ಟ ಕಾರ್ಯಗಳ ಮಾಡ್ಲಿಕ್ಕತ್ತ. ಎಷ್ಟು ಕೆಟ್ಟ ಕಾರ್ಯ ಅಂದ್ರ ಅವ್ ಮಾಡ್ಲಾರ್ದಂತ ಕೆಟ್ಟ ಕಾರ್ಯ ಅಂತ ಪಾಪಿ ಅವ. ಅಂತದ್ರಾಗ 8 ಮಕ್ಕಳು ಅದು ಅಕ್ಕಿ ಅಂತಲೇ ವೇಷ ಅಂತಲೇ ಇದ್ದ. ಅಲ್ಲೇ ಅಕ್ಕಿನೇ ಏಂತಿ ಅಂತ ಗೊತ್ತ ಇದ್ದು ಬಿಟ್ಟವ. ಇವ್ರೆಲ್ಲ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟು ಬಿಟ್ಟ. 8 ಮಕ್ಕಳು ಅದು. ಅವಾಗ ಏನಾಗ್ತದ, ಇವ ಹೊರಗೆ ಎಲ್ಲೇ ಹೋದಾಗ ಒಂದು ಸಂತರ ಮ್ಯಾಳ ಬರ್ತದಲ್ಲಿ ದಿಂಡಿ. ಈಗ ಹೆಂಗ್ ಪಂಡ್ರಪುರಕ್ಕೆ ಹೋಗ್ತಿರ್ತಾರಲ್ಲ ಹಂಗ ಸಂತರ ಮ್ಯಾಲ ಬರ್ತಿರ್ತದ. ಆಕೆರೆ ಪಾಶ್ಚಾತ್ತಾಪ ಹೊಂದಿರ್ತಾಳ, ವೇಷ ಇದೆಲ್ಲ ನನ್ನ ಜೀವನದಾಗ ಇಂಥದೆಲ್ಲ ಆತಲ್ಲ ಅಂತೇಳಿ. ಆದ್ರೂ ಸಹಿತ ಬಂದಾಗ ಅವ್ರದ್ದೆಲ್ಲ ಸೇವಾ ಅದೇನು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ ಕೂಡಲೇ ಸಂತರ ಏನಂತಾರ, ಮತ್ತೆ ನಿನ್ನ ಗಂಡ ಯಾಕಿಲ್ವಾ ಅಂತ ಕೇಳ್ತಾರ. ಅವ್ರು ಎಲ್ಲಿದ್ದಾನೆ ಗಂಡ ಅಂದ್ಕೊಳ್ಳಿ ಇಲ್ಲ ಅವ್ರು ಹಿಂಗಾಗ್ಯಾರ ಅಂದ್ಕೂಡ್ಲೆ ಅವಾಗ ನಿನ್ನ ಕಡಿ ಮಗನ ಹೆಸರು ನಾರಾಯಣ ಅಂತಿಡು ಅಂತ ಹೇಳ್ತಾರ. ಆ ಕಡಿ ಹುಡುಗನ ಹೆಸರು ನಾರಾಯಣ ಅಂತಿಡು ಅಂದ್ಕೂಡ್ಲೆ ಆಕೆ ಕಡಿ ಹುಡುಗನ ಹೆಸರು ನಾರಾಯಣ ಅಂತ ಇಡ್ತಾಳಂತಕ್ಕೆ. ಆ ನಾರಾಯಣ ಹಿಂಗೇ ಆಯುಷ್ಯ ಹೋಗಿಬಿಡ್ತದ. 80 ವರ್ಷದವ ಆಗ್ತಾನ. 80 ವರ್ಷ ಅಜಾಮೇಳಿಗೆ 80 ವರ್ಷ ಶರೀರ ಎಲ್ಲ ಕೃಷಿ ಆಗಿಬಿಡ್ತದ. ಯಮದೂತ್ರ ಕರಿಲಿಕ್ಕೆ ಬರ್ತಾರ. ಹಂಗ ಅನಿಸ್ತದ ಅವಾಗ. ಈಗ ನೋಡ್ರಿ ಸಾಯು ಹೊತ್ನ್ಯಾಗ ಅದು ಸಂಕೇತಗಳು ಕೊಡ್ತಿರ್ತಾರ ನೋಡ್ರಿ. ಕೆಲವೊಬ್ರು ಸಾಯು ಹೊತ್ನ್ಯಾಗ ನೋಡ್ಬೇಕು, ಅಲ್ಲಿ ಬಂದಾರ ನೋಡಲ್ಲಿ ಯಮದೂತ್ರ ಬಂದಾರ, ಕರಿ ಕಾಡದ ಮೇಲೆ ಕೂತು ಬಂದಾರ, ಹಿಂಗೆ ಅಂತಿರ್ತಾರ. ಕೆಲವೊಬ್ರು ಅಂತಿರ್ತಾರ ಅವ್ರು ಬಂದಾರ, ಈ ದೇವ್ರು ಬಂದಾರ, ಹಂಗೂ ಅಂತಿರ್ತಾರ. ಆದ್ರೆ ಇನ್ನ ಸತ್ತಿರೋದಿಲ್ಲ ಅವರು. ಆದ್ರೆ ಆ ದೃಶ್ಯಗಳು ಅವ್ರಿಗೆ ಬರ್ತಿರ್ತಾವ. ಹಂಗ ಯಮದೂತರು ಬಂದಾರ, ಅವ್ರು ಕಟ್ಟ ಅಕ್ರಾಳ ವಿಕ್ರಾಳ ಅವರು ಇದು ಇರ್ತಾರೆ. ಯಮದೂತರು ನೋಡಿದವ್ರಿಗೆ ಗೊತ್ತಂದ ಅವ್ರು ಹೆಂಗಿರ್ತಾರ ಆ ಭಯಕ್ಕೆ ಅಂಜಿ ಬಿಡ್ತಾರ. ಅವ್ರು ಎಳಿಲಿಕ್ಕೆ ಶುರು ಮಾಡ್ತಾರ ಪಾಶ್ ಕುತ್ತಿಗೆ ಹಾಕಿ. ಅವಾಗ ಗಾಬರಿಯಾಗಿ ಅವ ಅಲ್ಲೇ ದೂರಿಂದ ಹುಡುಗ ಆಡ್ಲಿಕ್ಕತ್ತಿರ್ತದ, ನಾರಾಯಣ ನಾರಾಯಣ ಬಾರೋ ಅಂತ ಹೇಳಿ ಹಂಗೇನೋ ಒದರ್ತಾನ. ಏನ್ರಿ ಅಷ್ಟ ನಾರಾಯಣ ಅಂತ ಒದರಿದಕ್ಕ ದೇವದೂತರು ಬಂದು ನಿಂತು ಬಿಡ್ತಾರ. ಅವರು ಎಲ್ಲಿ ಭಗವಂತನ ನಾಮ ಉಚ್ಚಾರ ಆಗ್ತದ ಅಂತ್ಯಕಾಲದೊಳಗ ಅಲ್ಲಿ ದೇವದೂತರು ಬಂದೇ ಬಿಡ್ತಾರ. ದೇವದೂತರು ಬಂದು ಬಿಡ್ತಾರ. ಯಮದೂತರು ಎಳಿತಿರ್ತಾರ. ದೇವದೂತರ ಎಳಿತಕ್ಕದ್ದಲ್ಲ ಅಂತಾರ. ಇವು ಮಾಡ್ಲಾರ್ದ ಪಾಪನೇ ಇಲ್ಲ, ಇವ್ ನಮ್ಮ ಯಮಲೋಕಕ್ಕೆ ಒಯ್ಯುತ್ತದ ಅಂತ ಅವ್ರು ಅಂತಾರ. ಹಂಗ ಬರುದಿಲ್ಲ ಅಂದ್ರ ಕೊನೆಸಿದ್ರಾಗ ನಾರಾಯಣ ಅಂದಾನವ. ಅವ ನಾರಾಯಣ ಅಂದಾನ. ಭಗವಂತನ ನಾಮ ಯಾರ ಮುಖದೊಳಗೆ ಕೊನೆಗೆ ಬರ್ತದಲ್ಲ ಅವ್ರು ನಾವು ಒಯ್ಯುದು ನಮ್ದು ಇದನ್ನೇ ಹಂಗದ ಅಂತಂತಾರ. ಭಗವಂತನ ಆಜ್ಞೆ ಹಂಗದ, ಅದಕ್ಕೆ ನೀ ಬಿಟ್ಟು ಹೋಗ ಅಂತೇಳಿ ಅವ್ರ ಜೋಡಿ ವಾದ ಮಾಡ್ತಾನ. ವಾದ ಮಾಡಿದಾಗ ಅವ್ರು ಬಿಟ್ಟು ಹೋಗಿಬಿಡ್ತಾರ. ಇದನ್ನೆಲ್ಲ ನೋಡ್ತಿರ್ತಾನವ ಯಾರು 80 ವರ್ಷದ ಅಜಾಮೇಳ. ಗಾಬರಿ ಆಗಿಬಿಡ್ತಾನ. ಅಲ್ಲ ಬರೇ ಒಂದು ನಾಮಸ್ಮರಣೆ, ಅದು ಮಗನ ಅದರ ದೇವರಂತೇಳಿ ಮಾಡಿಲ್ಲ ನಾನು, ಮಗನ ಮೇಲೆ ಇದು ಇಟ್ಕೊಂಡು ನಾ ಮಾಡಿದ್ರು ಸಹಿತ ದೇವದೂತರು ಬಂದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗ್ಯಾರ ಅಂದ್ರೆ ನನ್ನ ಜೀವನ ಎಷ್ಟು ಹಾಳು ಮಾಡ್ಕೊಂಡು ಬಿಟ್ಟು ನಾನು ಅಂಥೇಳಿ ಅತ್ಯಂತ ಪಶ್ಚಾತ್ತಾಪ ಆಗಿಬಿಡ್ತಾವಂಗ. ಪಶ್ಚಾತ್ತಾಪ ಆಗಿ ಅಲ್ಲಿಂದ ಸೀದಾ ಹರಿದ್ವಾರಕ್ಕೆ ಹೋಗ್ತಾನ. ಹರಿದ್ವಾರಕ್ಕೆ ಹೋಗಿ ತನ್ನ ಉಳಿದ ಏನು ಒಂದು ಆಯುಷ್ಯದಲ್ಲ ಆ ಆಯುಷ್ಯದಾಗ ಸಂಪೂರ್ಣ ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ ಮುಕ್ತಿಯನ್ನು ಹೊಂತಾನ ಅನ್ನುವಂಥದ್ದು ಈ ಅಜಾಮೇಳನ ಕಥೆ ಅದ. ಏನ್ ಅಂದಾಗ ಅಂಥವ ಏನು ಅದ್ರ ಮಹತ್ವ ಗೊತ್ತಿರ್ಲಾರ್ದ ಮಗನ ಒಂದ್ ಇದರಿಂದ ಅಂದ್ರು ಸಹಿತ ಒಂದೇ ನಾಮಸ್ಮರಣೆ ಮಾಡಿದ್ರ ಭಗವಂತ ಅವಾಗ ಸದ್ಗತಿ ಕೊಡ್ಲಿಕ್ಕೆ ತಯಾರಾದ, ದೇವದೂತರನ್ನ ಕಳಿಸಿದ ಅಂತಂದಾಗ ಎಷ್ಟು ನಾಮದ ಮಹಿಮೆ ಇರ್ಲಿಕ್ಕಿಲ್ಲ ಅಂತ ವಿಚಾರ ಮಾಡ್ರಿ. ಏನ್
ಇದನ್ನೆಲ್ಲ ಯಾಕೆ ಸಮರ್ಥರು ಹೇಳಿಕತ್ತಾರ ನಮಗೆ ಈ ಮನಾಚು ಶ್ಲೋಕದಿಂದ ಅಂದ್ರೆ ಅಷ್ಟು ಪಾಪಿಗಳೇನು ನಾವೇನಲ್ಲ, ನಾವೇನು ಅಷ್ಟು ಪಾಪಿಗಳಲ್ಲ ಅಜಾಮೇಳ ಅಂತವ್ರು. ಆದ್ರೆ ನೀವು ಯಾಕೆ ಮಾಡಬಾರ್ದಪ್ಪ ಅಂತಾರು. ಹೆಂಗಾರೆ ಮಾಡ್ರಿ, ನೀವು ಕುತ್ಕೊಂಡರೆ ಮಾಡ್ರಿ, ಮಲ್ಕೊಂಡರೆ ಮಾಡ್ರಿ, ಆನಸ್ಕೊಂಡರೆ ಮಾಡ್ರಿ, ಟಿ ವಿ ನೋಡ್ಕೋತಾರೆ ನಾಮಸ್ ಮಾಡಿ, ಏನಾರೆ ಒಟ್ಟ ಮಾಡ್ರಿ. ಒಟ್ಟ ನಿಮ್ಮ ಮುಖದಾಗ ನಾಮಸ್ಮರಣೆ ಬಂತಂದ್ರೆ ಆ ಕೆಲಸನ ಮಾಡೇ ಬಿಡ್ತಂತಾರ. ಇಂದಿಲ್ಲ ನಾಳಿನ ಒಂದು ಒಳ್ಳೆ ಹಾದಿ ಕರ್ಕೊಂಡು ಬರುವಂಥದ್ದು ನಾಮನೇ ಮಾಡ್ತಂತ. ಮತ್ತೆ ಈ ಪಿಂಗಳ ಆದ್ರೂ ಹಿಂಗೆ, ಈಕಿನೂ ಹಿಂಗೆ ತನ್ನ ಸೌಂದರ್ಯ ಇತ್ತು, ಆ ಒಂದು ಇದು ಮಾಡ್ಲಿಕ್ಕತ್ತಿದ್ಲಕ್ಕೆ, ಆ ವೇಷವಾಟಿಕೆ ಮಾಡ್ತಿದ್ಲು. ಬರಬರ್ತು ವಯಸ್ಸಾತು, ಸುಂದರತ ಹೋಗ್ಬಿಡ್ತು. ಆಮೇಲೆ ಯಾರು ಈ ಕಡೆ ಸನೇಕ್ ಬರಲಿಲ್ಲ, ಹೊತ್ತು ಹೋಗ್ಲಾರ್ದಂಗಾತು. ಒಂದು ಗಿಳಿ ಸಾಕಿದ್ಲು, ಗಿಳಿ ಮಾತಾಡ್ಸ್ಬೇಕು, ಗಿಳಿ ಮೇಲೆ ಪ್ರೇಮದಿಂದ ಅದಕ್ಕೆ ರಾಮ 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 ಅಂತ ಕಲಿಸ್ಲಿಕ್ಕತ್ಲು. ಅದನ್ನ ಕಲಿಸೋತ್ನಾಗ ತಾನು ಅಂದ್ಲು, ಅದು ಅನ್ನೋದು ಕೇಳಾಕಿ ಸಂತೋಷ ಪಡಾಕಿ. ಹಿಂಗೆ ಟೈಮ್ ಪಾಸ್ ಸಂಬಂಧ ಆ ಗಿಳಿಗೆ ರಾಮನಾಮ ಕಲಿಸ್ಕೊತ ಹೋದ್ಲು. ಕೊನೆಗೆ ಈಕಿಗೆ ಅಂತ್ಯಕಾಲ ಬಂದಾಗ ಗಿಳಿ ಒದರ್ಲಿಕ್ಕತ್ತದ. ಏನು ಈಕಿ ಬಿಟ್ಟು ಹೋಗ್ತಾಳಂತೇಳಿ ರಾಮ್ 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 ಅಂತ ಅದು ಒದರ್ಲಿಕ್ಕತ್ತಾಗ ಈಕಿನೂ ಅದ್ರ ಜೊತೆ ಅಲ್ಲಿಗೆ ಶುರು ಮಾಡಿದ್ಲು ಅಂತೇಳಿ ಉದ್ಧಾರ ಆದ್ಲು ಅಂತೇಳಿ ಪಿಂಗಳಾನ ಕತ್ತಿ ಅದು. ಅಂದ್ರೆ ಇವೆರಡು ಕತ್ತಿಗಳು ಹೆಂಗವ ಅಂದ್ರೆ ಮತ್ತೆ ನಾವು ಯಾಕೆ ಮಾಡಬಾರ್ದು ಹೇಳ್ರಿ? ನಾವು ಯಾಕೆ ಮಾಡಬಾರ್ದು ನಾಮಸ್ಮರಣೆ? ಅಂಥವ್ರು ಮಾಡೇ ಉದ್ಧಾರ ಆದ್ರೆ ನಮ್ಮಂಥವ್ರು ಯಾಕೆ ಉದ್ಧಾರ ಆಗುದಿಲ್ಲ? ಸದ್ಗುರುಗಳು ನಮ್ಮ ಮನೆ ತನಕ ಬಂದಾರ. ಸದ್ಗುರುಗಳು ನಾವು ಇದ್ದಲ್ಲಿಗೆ ಬಂದು ಉಪದೇಶ ಕೊಟ್ಟು ತಲೆ ಮೇಲೆ ಕೈ ಇತ್ತಿದ್ ಮಾಡಪ್ಪ ಅಂತೇಳಿ ಹೇಳ್ಯಾರ. ಯಾರಿಗೂ ಕೊಡ್ಲಾರ್ದಂತ ಪ್ರೇಮವನ್ನು, ಯಾರಿಂದಲೂ ಸಿಗಲಾರ್ದಂತ ಪ್ರೇಮ ನಮ್ಮ ಸದ್ಗುರುಗಳಿಂದ ಸಿಕ್ಕದು. ಯಾಕೆ ಪ್ರೇಮ ಮಾಡ್ಯಾರ ಅಂದ್ರೆ ಇವನು ಉದ್ಧಾರ ಮಾಡ್ಬೇಕಂತೇಳಿ ನಮ್ಮ ಮನೆ ತನಕ ಬಂದ್ರಿಲ್ಲೋ. ಮತ್ತಂದಾಗ ಗುರುನಾಥ ಭಗವಂತನೇ ಮನೆ ತನಕ ಬಂದ ನಮಗೆ ಈ ಮಾರ್ಗ ತೋರಿಸಿದಾಗ ನಾವು ಮಾಡಲಿಲ್ಲ ಅಂತೇಳಿ ಅದಕ್ಕೆ ಆಲಸ್ತನ ಮಾಡಿದೆವು ಅಂದ್ರೆ ನಮ್ಮಂಥ ಅಜ್ಞಾನಿಗಳೇ ಯಾರೂ ಅಲ್ಲ. ಹಂಗೆ ವಿಚಾರ ಮಾಡಿದ್ರೆ ಏನು ವಿಚಾರಗಳಲ್ಲ. ಮತ್ತಿನ್ನು ನಾಮಸ್ಮರಣೆ ಮಾಡ್ತೇವಲ್ರಿ ಅಂದ್ರೆ ಬರೀ ನಾಮಸ್ಮರಣೆ ಮಾಡೋದೇ ಬೇರೆ, ನಾಮಸ್ಮರಣೆ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ತಿಳ್ಕೊಂಡು ಮಾಡೋದು ಬೇರೆ. ಏನು ಸುಮ್ಮನೆ ನಾವು ಮಾಡ್ತೇವೆ ಅಂತೇಳಿ ಎಷ್ಟೋ ಮಂದಿ ಕೈಯಾಗ ಮಾಲಿ ಹಿಡಿದಿರ್ತಾರೆ, ಏನೇನೋ ಮಾತಾಡ್ಕೋತ ಎಲ್ಲ ಇದು ಮಾಡ್ಕೋತ ಮಾಡ್ತಿರ್ತಾರೆ. ಮಾಡಬಾರ್ದಂತೇನಲ್ಲ, ಅವೆಲ್ಲ ಮಾಡಬೇಕು. ಹೆಂಗೆ ಮಾಡಿದ್ರು ಕೆಲಸ ಅಂತರೂ ಕೊಟ್ಟೆ ಕೊಡ್ತದ. ಮತ್ತು ತಿಳಿಲಾರ್ದ ಮಾಡಿದ್ರೆ ಕೆಲಸ ಕೊಡ್ತದ, ಪಾಪ ಮಾಡಿದ್ರೆ ಕೆಲಸ ಕೊಡ್ತದ. ಅಂದ್ರೆ ನಾವು ಏನೂ ಮಾಡ್ಲಾರ್ದ ತಿಳಿದು ಮಾಡಿದ್ವಿ ಅಂದ್ರೆ ಎಷ್ಟು ನಮಗೆ ಅದು ಲಾಭ ಕೊಡ್ತಿರ್ಬೇಕು. ಹೀಗೆಲ್ಲ ತಿಳ್ಕೊಂಡು ನಾವು ಈ ಶ್ಲೋಕದಿಂದ ನಾವು ನೀವುಗಳೆಲ್ಲ ಏನು ಮಾಡೋಣ ಅಂದ್ರೆ ಇನ್ಮಿಂದ ಹೆಂಗಾರೆ ಯಾಕಾಗಲ್ಲ. ಕೆಲವೊಬ್ಬರು ಏನು ಸುಮ್ಮನೆ ನೆವ ಹೇಳೋದಾಗ್ತದೆ. ಏನ್ರಿ ನಾವೆಲ್ಲ ಕೂಡ್ತೇವ್ ಕರೆ ಮನಸ್ಸಿನ ಒಟ್ಟ ನಿಂದಿರುದಿಲ್ರಿ, ಯಾಕಡ್ರಿ ಓಡ್ತದ, ಅದು ಹೋದ್ರೆ ಹೋಗಲಕ್ಕಂತಾರ ಅವ್ರು. ಮನ್ ಜಾಯ ತೋ ಜಾಯ್ ಪರ್ ತನ್ ನಹಿ ಜಾಯ ಅಂತ. ಮನಸ್ಸು ಹೋದ್ರೆ ಹೋಗಲ್ಯಾಕ, ಅದೆಲ್ರಿ ಹೋಗಲ್ಯಾಕ. ಅದನ್ನ ತಂದು ಹಚ್ಚು ಕೆಲಸ ಮಾಡಂತಾರ ಅವರು. ಸ್ವಲ್ಪ ದಿವಸನಾಗ ಅದೇ ಮನಸ್ಸು ಅಂತದ, ಹೋಗೋದು ಬೇಡಪ್ಪ, ಅಲ್ಲೇ ರುಚಿ ಇಲ್ಲ ಇಲ್ಲೇ ರುಚಿ ಅದಂತ ಇಲ್ಲೇ ಕೂಡ್ಲಿಕ್ಕೆ ಶುರು ಮಾಡ್ತದ. ಆದ್ರೆ ಇವನ್ನೆಲ್ಲ ಪ್ರಯತ್ನ ಪೂರ್ವಕ ಮಾಡ್ಬೇಕು. ಮತ್ತು ಮೊನ್ನೆ ಯಾಕೆ ಹೋಗ್ತದ ಅಂತಂದ್ರೆ ಎಲ್ಲಿ ಹೋಗ್ತದ ಹಂಗಾರೆ ನಮ್ಮ ಮನಸ್ಸ? ನಾಮಸ್ಮರಣೆ ಕೂತಾಗ ಎಲ್ಲಿ ಹೋಗ್ತದ? ಯಾವ್ದನ್ನ ನಮಗೆ ಬೇಕಂತೇಳಿ ನಾವು ಇಂದ್ರಿಯ ಸುಖಕ್ಕಾಗಿ ಯಾವ್ದು ಬೇಕಂದೇವಲ್ಲ ಅದು ಬೇಕನ್ನೋ ಸಂಬಂಧ ಆ ಕಡೆ ಹೋಗಿರ್ತದೆ ಇಷ್ಟೇ ಅದು. ಮತ್ತು ನೀವು ಇದನ್ನ ವಿವೇಕದಿಂದ ವಿಚಾರ ಮಾಡ್ರಿ. ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ನಿತ್ಯ ಯಾವುದು, ಮಿಥ್ಯ ಯಾವುದು, ಯಾವುದರಿಂದ ಸುಖ ಆಗ್ತದೆ, ಯಾವುದರಿಂದ ದುಃಖ ಆಗ್ತದೆ, ಇವನ್ನೆಲ್ಲ ವಿಚಾರ ಮಾಡಿಕೊಂಡು ವಿವೇಕಿಯಿಂದ ಆಗೋದು. ನಾವು ವಿವೇಕರಿಂದ ಆಗೋದು. ಇಷ್ಟೆಲ್ಲ ಮಾಡಿ ನಾವು ಪ್ರಪಂಚದ ಒಂದು ಸುಖಕ್ಕಾಗಿ ಅಥವಾ ಪ್ರಪಂಚ ಚಂದಿರಲಿ ಅಂತ ಉದ್ದೇಶ ಇಟ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ಖರ್ಚಾಗಿ ಹೋಗಿಬಿಡ್ತಾ ಅದ್ರಾಗ ಅವರು. ಏನು ನಾವೇನು ಮಾಡ್ತೀವೋ ನಾಮಸ್ಮರಣೆ ಮಾಡ್ತೀವಿ, ಆ ನಾಮಸ್ಮರಣೆದ ಇದು ಎಷ್ಟು ನಮ್ಮಂತಲ್ಲಿ ಸ್ಟಾಕ್ ಆಗಿರ್ತದ ಅಥವಾ ಅದ್ರದ್ದು ಎಷ್ಟು ಲಾಭ ಬಂದಿರ್ತಲ್ಲ ಅದನ್ನೆಲ್ಲ ನಮಗೆ ಯಾವ್ದಾರ ಪ್ರಪಂಚದ ವಿಷಯದಾಗ ಖರ್ಚು ಮಾಡಿಬಿಡ್ತೇವೆ. ಮತ್ತು ಹಿಂಗಾದ್ರೆ ಹೆಂಗೆ? ಬ್ರಹ್ಮಚೈತನ್ಯ ಮಹಾರಾಜರಂತಲ್ಲಿ ಬಂದಂತ ಅಲ್ರಿ 13 ಕೋಟಿ ನಾಮಸ್ಮರಣೆ ಮಾಡಂತ ಹೇಳಿದ್ರೆ ನೀವು 13 ಕೋಟಿ ಆಗಿಬಿಟ್ಟವ್ರಿ ಗುರುಗಳ ಕರೆ ನನಗೆ ಏನೂ ಕಂಡೇ ಇಲ್ಲ. 13 ಕೋಟಿ ನಾಮಸ್ಮರಣೆ ಮಾಡಿದ್ರೆ ನನಗೆ ರಾಮನ ದರ್ಶನ ಆಗ್ತಂತ ಹೇಳಿದ್ರು ಅವರು. ಇವು ಮಾಡಿದ್ದ 13 ಕೋಟಿ ಲೆಕ್ಕನೂ ಇಟ್ಟಿದ್ದ, ಎಲ್ಲ ಮಾಡಿದ್ದ, ಕರೆ ಏನೂ ಆಗಿಲ್ಲಲ್ರಿ ಅಂತೇಳಿ ಬಂದಂತವ. ಹೌದಪ್ಪ 13 ಕೋಟಿ ಆಗ್ಯಾವ, ಹಂಗಾರ ಅದನ್ನು ಎದಕ್ಕೆ ಖರ್ಚು ಮಾಡಿದಿ ಅಂತ ಕೇಳ್ತಾರೆ. ಮಗಳ ಲಗ್ನ ಸಂಬಂಧ ವರ ಸಿಗಲಿವಲ್ತು, ಆವಾಗ ಅಷ್ಟಿದು ಮಾಡಿದ್ರಿ. ಹೀಗೆ 108 ವಿಚಾರಗಳಿಗೆ ನಾಮಸ್ಮರಣೆ ಮಾಡಿ ಇದು ಎಲ್ಲ ಆಗಲ್ಲಂತೇಳಿ ಇಚ್ಛಾ ಇಟ್ಟನ್ರಿ ಅಂದೆ. ಮತ್ತು ಅವಕ್ಕೆಲ್ಲಕ್ಕೂ ನಾಮಸ್ಮರಣೆ ಖರ್ಚಾಗಿ ಹೋಗ್ಯದಂದ್ರೆ ಅವರು. ನೀವು 13 ಕೋಟಿ ಮಾಡಿದ್ರು ಅವಕ್ಕೆಲ್ಲ ಖರ್ಚಾಗಿ ಹೋಗ್ಯದ. ಅದಕ್ಕೆ
ಏನೂ ಬೇಡಬಾರ್ದು. ನಾವು ಸದ್ಗುರುಗಳಂತಲ್ಲಿ ಏನೂ ಬೇಡಬಾರ್ದು. ಬೇಡಿದ್ರೆ ನಿನ್ನ ದರ್ಶನ ಕೊಡಪ್ಪ ತಂದೆ, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡು, ನನಗೆ ಮುಂದಿನ ಮೆಟ್ಲಕ್ಕೆ ಕೊಯ್ಯು, ನನಗೆ ಆನಂದದ ಒಂದು ಸ್ಥಿತಿಯ ಅನುಭವ ನನಗೆ ನಾಮಸ್ಮರಣೆ ಕೊಡು, ಇಂಥದ್ದು ಬೇಡಬೇಕು ಹೊರತಾಗಿ ಇವೆಲ್ಲ ಪ್ರಾಪಂಚಿಕ ನಮಗೆ ಪ್ಲಾಟ್ ತಗೋಬೇಕಾಗ್ಯದ, ಮನೆ ಕಟ್ಟಬೇಕಾಗ್ಯದ, ಇವೆಲ್ಲ ಈ ಸಾಧಕನಾದವ ಇನ್ನು ಬೇಡಬಾರ್ದು. ಮುಖ್ಯ ಒಂದು ಒಂದು ವಿಶೇಷ ಹೇಳ್ಬೇಕಂದ್ರೆ ಸದ್ಗುರುಗಳಿಗೆ ನಾವು ಬೇಡಬಾರ್ದು. ಯಾಕಂದ್ರೆ ನಾವು ಸದ್ಗುರುಗಳಿಗೆ ಬೇಡ್ತೇವೆ ಅಂದ್ರೆ ಅದು ನಾವು ಬೇಡೋದು ಅವ್ರಿಗೆ ಗೊತ್ತಿಲ್ಲ ಅಂತ ಬೇಡ್ತೇವೆ ನಾವು. ಮತ್ತು ಸದ್ಗುರುಗಳು ಅವರು ತ್ರಿಕಾಲ ಜ್ಞಾನಿಗಳು. ನಮ್ಮ ಅಂತಃಕರಣದಾಗ ಏನದ ಅವ್ರಿಗೆ ಗೊತ್ತದ. ಮತ್ತು ಗೊತ್ತಿದ್ದಾರಂತೇಳಿ ಏನು ಬೇಡೋದದು? ಸದ್ಗುರುಗಳು ನಗುತ್ತಾರ, ಗೊತ್ತಿದ್ದಲ್ಲಿ ನನಗೆಲ್ಲ ಗೊತ್ತದನೋ, ನೀ ಏನು ಮತ್ತೆ ಹೊಸದು ಬೇಡ್ಲಿಕ್ಕತ್ತಿ, ನಿನಗೆ ಅದು ಚಲೋ ಆಗೋದಿಲ್ಲ ಅಂತೇಳಿ ಕೊಟ್ಟಿಲ್ಲ. ನಿನಗೆ ಚಲೋ ಆಗಬೇಕಾಗಿತ್ತು, ನೀನು ಮುಂದೆ ಮತ್ತೆ ಹೋಗ್ಬೇಕಾಗಿತ್ತು ಅನ್ನೋ ಕೊಡತ್ತಿದ್ದು ನಾನು. ನನಗೆಲ್ಲ ಗೊತ್ತದ ಏನು ಕೊಡಬೇಕು ಏನು ಕೊಡಬಾರದು. ಅದಕ್ಕೆ ಸುಮ್ಮನೆ ಮಾಡಿ ನೀ ನಾಮಸ್ಮರಣೆ ಅಂತ ಹೇಳ್ತಾರೆ. ಇದು ನಾವು ಇವು ಎರಡು ಕತೆ. ಇದರಿಂದ ನಾವೇನು ತಿಳ್ಕೋಬೇಕು? ನಾವು ಹೆಂಗೆ ಮಾಡಿದ್ರು ಸಹಿತ ನಾಮದ ಒಂದು ತನ್ನ ಕಾರ್ಯ ಮಾಡ್ತದ, ನಮ್ಮನ್ನು ಸದ್ಗತಿ ಕಡೆ ಒಯ್ತದ ಅಂತೇಳಿ ಎರಡು ತಿಳ್ಕೋಬೇಕು. ಇನ್ನು 96ನೇ ಶ್ಲೋಕನಾಗ ಏನಂತಾರ? ಮಹಾಭಕ್ತ ಪ್ರಹ್ಲಾದ ಹಾ ದೈತ್ಯ ಕೂಡಿ ಜಪೇ ರಾಮನಾಮಾವಳಿ ನಿತ್ಯ ಕಾಳಿ ಪಿತಾಪಾಪ ರೂಪಿ ತಯಾ ದೇಖವೇನ ಜನಿ ದೈತ್ಯತೋ ನಾಮ ಮುಖೇ ಮಡೇನ ಅಂತೇಳಿ ಇದು ಒಂದು ವಿಶೇಷ. ಅವರಿಬ್ಬರು ವಿರುದ್ಧ ಇದು ಏನು? ಮಹಾಭಕ್ತ ಪ್ರಹ್ಲಾದ ಹಾ ದೈತ್ಯ ಕೋಳಿ. ಮಹಾಭಕ್ತ ಪ್ರಹ್ಲಾದ ಮಹಾಭಕ್ತ, ಮತ್ತು ನಾವು ಭಕ್ತರು. ಇಷ್ಟೇ. ಮಹಾಭಕ್ತರು ಮತ್ತು ಭಕ್ತರು. ನಾವು ಹಂಗೆ ತಿಳ್ಕೊಂಡೇವು, ನಾವು ಭಕ್ತರು ಅಂತೇಳಿ. ನಾವು ಭಕ್ತರು ಅಂತ ತಿಳ್ಕೊಂಡೆವು, ನಾವೇ ಶ್ರೇಷ್ಠ ಭಕ್ತರು ಅಂತಲೂ ತಿಳ್ಕೊಂಡೆವು. ಏನು ಆದ್ರೆ ಸದ್ಗುರುಗಳ ದೃಷ್ಟಿಯೊಳಗೆ ನಾವು ಕೇವಲ ಭಕ್ತರಷ್ಟೇ. ಮಹಾಭಕ್ತರು ಅಂದ್ರೆ ಎಂಥ ಸಂಕಟ ಸಮಯದೊಳಗೂ ಸಹಿತ ಭಗವಂತನ ನಾಮದ ಹೊರತಾಗಿ ಒಂದು ಶ್ವಾಸ ಸಹಿತನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಯಾರು ಮಾಡ್ತಿರ್ತಾರಲ್ಲ ಅವ್ರು ಮಹಾಭಕ್ತರು. ಅವರು ನೋಡ್ರಿ, ದೈತ್ಯ ಕುಲದಾಗ ಹುಟ್ಟಿದವ. ಏನು ದೈತ್ಯ ಕುಲದಾಗ ಹುಟ್ಟಿದ, ಆದ್ರೆ ಭಗವಂತನ ನಾಮ ಸ್ಮರಣೆ ಮಾಡಿದ. ಹೆಂಗ್ ಮಾಡಿದ? ಹಂಗಾರ ಹಿರಣ್ಯಕಶಿಪು ತಪಸ್ಸಿಗೆ ಹೋಗುವ ಹೊತ್ನ್ಯಾಗ ಇನ್ನ ಅವ್ರು ಹೆಂಡ್ತಿನ ಹಡ್ದಿದ್ದಿಲ್ಲ. ಆವಾಗ ಅವ ಹೋದ ತಪಸ್ಸಿಗೆ. ಈ ಕಡೆಗೆ ಮಗ ಹುಟ್ಟಿದ, ಪ್ರಹ್ಲಾದ್ ಹುಟ್ಟಿದ. ಪ್ರಹ್ಲಾದ್ ಅಂತ ಹೆಸರಿಟ್ರು. ಆದ್ರೆ ಅವಾಗ ನಾರದರ ಸತ್ಸಂಗ ಸಿಕ್ತು. ಏನ್ರಿ, ನಾರದರು ಆ ನಾರಾಯಣ ನಾಮದ್ದು, ಆ ಭಗವಂತನ ನಾಮದ ಒಂದು ವಿಶೇಷತೆಯನ್ನ ಹೊಟ್ಟೆಯಾಗಿದ್ದಾಗೂ ಹೇಳಿದ್ರು. ಹಿಂದಾಗಡೆನೂ ಏನಪ್ಪಾ ಅಂದ್ರ ಅವ್ರಿಗೆ ಸತ್ವಿಚಾರಗಳ ಚಿಂತನದೊಳಗ ಆ ಹುಡುಗನ ತಯಾರಿ ಮಾಡಿದ್ರು ಅಂತೇಳಿ ಏನಾಗಿಬಿಡ್ತು ಅಂದ್ರೆ ಆ ನಾಮದೊಳಗೆ ಅಷ್ಟೊಂದು ಪ್ರೇಮೋತ್ಪತ್ತಿ ಆಗಿಬಿಡ್ತು. ಎಷ್ಟು ಸಣ್ಣ ಹುಡುಗ, ಎಷ್ಟು ಪ್ರಹ್ಲಾದ್ ಅಂದ್ರೆ ಏನು ದೊಡ್ಡವಲ್ಲ, ಸಣ್ಣ ಹುಡುಗ. ಅವಾಗ ಭಗವಂತನ ಮೇಲೆ ಇಂಥ ಒಂದು ಶ್ರದ್ಧಾ ಇತ್ತು. ಅವ ಭಗವಂತ ಎಲ್ಲಾ ಕಡೆ ತುಂಬ್ಯಾನ ಅನ್ನುವಂಥದ್ದು ಈ ಸ್ಥಿತಿಗೆ ಹೋಗಿ ಅಷ್ಟು ಸಣ್ಣ ವಯಸ್ಸಿನಾಗ ಮುಟ್ಟಬೇಕಾದ್ರೆ ಎಷ್ಟೊಂದು ಶ್ರದ್ಧಾ ಇರ್ಬೇಕು ನೋಡ್ರಿ. ನಾವೇನ್ ತಿಳ್ಕೊತೀವಿ, ನಮ್ಮ ಮಹಾರಾಜರು ಅಲ್ಲೇ ಇದ್ದಾರ, ಇಲ್ಲೇ ಇದ್ದಾರ, ಫೋಟೋದಾಗಿದ್ದಾರ, ಮೂರ್ತಿ ಒಳಗಿದ್ದಾರೆ, ಹಿಂಗೆಲ್ಲ ತಿಳ್ಕೊತೀವಿ. ಆದ್ರೆ ಇಷ್ಟು ದಿವಸ ನಾವು ಇದ್ರಾಗ ಕಾಲ ಕಳೆದ್ರು ನಮಗೆ ಇನ್ನ ಮಹಾರಾಜರು ಎಲ್ಲಾ ಕಡೆ ಇದ್ದಾರೆ ಅನ್ನೋದು ಇನ್ನ ಖಾತ್ರಿ ಆಗವಲ್ತು. ಮತ್ತು ಅಕಸ್ಮಾತ್ ಖಾತ್ರಿ ಆದ್ರೆ ಒಬ್ಬರ ಜೋಡಿ ದ್ವೇಷ ಯಾಕೆ ಮಾಡ್ತೇವೆ ಹೇಳ್ರಿ? ನೋಡು, ಒಬ್ಬರನ್ನ ಪ್ರೀ ಮಾಡೋದು, ಒಬ್ಬರನ್ನ ದ್ವೇಷ ಮಾಡೋದು, ಒಬ್ಬರನ್ನ ಏರ್ಸಿ ಕುಡ್ಸೋದು, ಒಬ್ಬರನ್ನ ಕೆಳಗಿಳಿಸೋದು, ಒಬ್ಬರ ಬಗ್ಗೆ ಮಾತಾಡೋದು. ನೀವು ಏನು ಮಾತಾಡಿದ್ರು ಏನು ಮಾಡಿದ್ರು ಎಲ್ಲಾ ಕಡೆ ನಿನ್ನ ಗುರುನೇ ಇದ್ದಾಗ ಈ ಒಂದು ಸ್ಥಿತಿ ನಿನ್ನಂತಲ್ಲಿ ಬಂದಿತ್ತಂದ್ರೆ ನೀ ಯಾಕೆ ಮಾಡ್ತಿದ್ದೆಪ್ಪ ಹಂಗ? ಅಂದ್ರೆ ನಿನಗೆ ಮಹಾರಾಜರು ಎಲ್ಲಿದ್ದಾರ, ನಿನ್ನ ಗುರುನಾಥ್ ಎಲ್ಲಿದ್ದಾರ ಅನ್ನೋದು ಇನ್ನೂ ತನಕ ಹತ್ಯೆ ಇಲ್ಲ ಅಂತದು. ಏನ್ರಿ, ಮತ್ತೆ ಎಲ್ಲಾ ಕಡೆ ಇದ್ದಾಗ ಹೆಣ್ಣು ಗಂಡು ಚರ ಅಚರ ಎಲ್ಲದರೊಳಗೂ ನಿನ್ನ ಸದ್ಗುರುನಾಥ್ ಇರುವತ್ನ್ಯಾಗ ನೀ ಎಲ್ಲರನ್ನೂ ಪ್ರೇಮ ಮಾಡ್ಬೇಕಲ್ಲ. ಮತ್ತೆ ಪ್ರೇಮ ಮಾಡೋದು ಬಿಟ್ಟು ದ್ವೇಷ ಯಾಕೆ ಬರ್ಲಿಕ್ಕತ್ತದ ನಿನಗ? ಅಂದ್ರೆ ನಿನಗೆ ಎಲ್ಲಿ ದ್ವೇಷ ಬರ್ತಾ ಅಲ್ಲಿ ನಿನ್ನ ಸದ್ಗುರು ಇಲ್ಲಂತ ತಿಳ್ಕೊಂಡೇ ಮಾಡ್ಲಿಕ್ಕತ್ತಿಲ್ಲ ನೀನು. ಮತ್ತೆ ಅಕಸ್ಮಾತ್ ದ್ವೇಷ ಮಾಡ್ತಿದ್ದೀಯ ಅಂದ್ರೆ ನಿನ್ನ ಗುರುನಾಥನ ಭಕ್ತಿ ನೀ ಏನು ಮಾಡ್ತೀಯ ಅಂತ ತಿಳ್ಕೊಂಡಾಗ ನಾವು ಇಷ್ಟೆಲ್ಲ ಸೂಕ್ಷ್ಮದೊಳಗೆ ಸಾಧಕ ಚಿಂತನೆ ಮಾಡ್ಬೇಕಂತಾರ. ಚಿಂತನೆ ಮಾಡ್ಬೇಕು. ಒಳಗಿನ ಅವುಗಳನ್ನು ಕಡಿಲಾರ್ದ ಒಬ್ಬರು ಅಂತಃಕರಣಕ್ಕೆ ನೋವು ಮಾಡ್ಕೋತ ನಾವು ನಾಮಸ್ಮರಣೆ ಮಾಡಿದ್ರೇನು ಏನು ಮಾಡಿದ್ರೆ ಏನಾಗಬೇಕಾಗಿದೆ? ಯಾಕಂದ್ರೆ ಎಲ್ಲರೊಳಗೂ ಗುರುನಾಥನೇ ಇದ್ದಾನ ಅಂಥೇಳಿ ಈ ಒಂದು ಸ್ಥಿತಿ ಹಂಗ ಪ್ರಹ್ಲಾದನ ಸ್ಥಿತಿ ಆಗಿಬಿಟ್ಟಿತ್ತಂತ ನೋಡ್ರಿ. ಹಿರಣ್ಯಕಶ್ಯಪ ಅಂದ
ಅವ ಬಂದ ನಾನೇ ಎಲ್ಲ ಇನ್ನು ಮೂರು ಲೋಕಕ್ಕೆ ನಾನೇ ಒಡೆ ಇದ್ದೀನಿ, ಇನ್ನು ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಕ್ಕದ್ದಲ್ಲ ಅಂತ ಡಗರ ಹೊಡಿಸ್ಬಿಟ್ಟವ. ಅವ್ ಎಲ್ಲರೂ ಬಿಟ್ರು, ನಾಮಸ್ಮರಣೆ ಬಿಟ್ರು. ಅವನು ಹಿರಣ್ಯ ಕಶ್ಯಪನ ನಾಮಸ್ಮರಣೆ ಅವಂದೇ ಹೆಸರು ಇದು ಮಾಡ್ಲಿಕ್ಕತ್ರು. ಆದ್ರ ಮಗನೇ ಅದನ್ನ ಬಿಡ್ಲಿಕ್ಕೆ ತಯಾರಾಗ್ಲಿಲ್ಲ. ಮಗ ಅದು ಸಾಧ್ಯ ಇಲ್ಲ ಅಂತಂದವ. ಅವೊಬ್ಬನೇ ಭಗವಂತ, ನಿನಗ ನಿನ್ನ ಇದಕ್ಕೆ ನಾನು ಮಣಿಯುವಂತ ಮನುಷ್ಯ ಅಲ್ಲ ಅಂತೇಳಿ ಅದು ಮಾಡವ. ಹಿಂಗಾಗಿ ಅವನು ನಾಮಸ್ಮರಣೆ ಮಾಡೋದು ಬಿಡಿಸ್ಬೇಕಂತೇಳಿ ಕುದಿ ಎಣ್ಣೆಗೆ ಹಾಕಿದ್ರು, ಗುಡ್ಡದ ಮ್ಯಾಲಿಂದ ಹೋಗಿದ್ರು, ಸಮುದ್ರದಾಗ ಹೋಗಿ ಮುಳುಗಿಸಿದ್ರು, ಬಡೋದ್ರು, ಆಮೇಲೆ ಬೆಂಕಿ ಹಚ್ಚಿ ಸುಡಬೇಕಂತೇಳಿ ದಹನ ಮಾಡ್ಬೇಕಂತ ಏನು ಮಾಡಿದ್ರು ಸಹಿತ ಅವನ ನಾಮ ಬಿಡ್ಲಿಲ್ಲ. ಹಿಂಗಾಗಿ ಭಗವಂತ ಅವನ್ ಬಿಡ್ಲಿಲ್ಲ, ನಾಮ ಬಿಡ್ಲಿಲ್ಲವ ನಾಮಸ್ಮರಣೆ. ಹಿಂಗಾಗಿ ಭಗವಂತ ಅವನು ಬಿಡ್ಲಿಲ್ಲ, ಎಲ್ಲದ್ರಿಗೂ ಕಾಯ್ಲಿಕ್ಕೆ ಶುರು ಮಾಡಿಬಿಟ್ಟ. ಮತ್ತ ಅದೇ ನಾಮ ಪ್ರಹ್ಲಾದನ ಕಾಯ್ದಂತ ನಾಮನೇ ನಾವು ಮಾಡ್ಲಿಕ್ಕತ್ತೇವಲ್ಲ. ಈಗ ನಮಗ್ ಗುರುನಾಥ್ ಕೊಟ್ಟಂತ ನಾಮ ಏನ್ ಬೇರೆ ಅಲ್ಲ, ಆ ಪ್ರಹ್ಲಾದಗೆ ಏನ್ ನಾಮ ಸಿಕ್ಕಿತ್ತಲ್ಲ ಭಗವಂತಂದು, ಅದೇ ನಾಮ ನಮಗೂ ಸಿಕ್ಕದ. ಮತ್ತ ಅಂದಾಗ ನಾವ್ಯಾಕೆ ಅದಕ್ಕೆ ಇದಕ್ಕೆ ಭಯ ಪಟ್ಕೋಬೇಕು? ಎಲ್ಲದ್ರಾಗು ಎಂತ ಸಮಯ ಬರೋಲ್ಯಾಕ ಸದ್ಗುರು ಕೊಟ್ಟಂತ ನಾಮಸ್ಮರಣೆ ಮಾಡ್ಕೊತಿದ್ದೇವಂದ್ರ ಅದೇನಂತಾರಲ್ಲ, ವಿಘ್ನ ಅವಗೇಚಿ ನಾಸೋನಿ ಜಾತಿ ಅಂತ ಸಮರ್ಥರಂತಾರ. ನಿನಗೆ ಹಂಗ ನಾಮಸ್ಮರಣೆ ಮಾಡ್ಲಿಕ್ಕತ್ತೆ ಅಂದ್ರೆ ಬರುವಂತಹ ವಿಘ್ನಗಳು ಸಂಕಟಗಳು ಬರೋಕ್ಕಿಂತ ಮೊದಲನೇ ಸಮರ್ಥರನ್ನ ನಾಶ ಮಾಡಿಬಿಡ್ತಾರ. ಇಂಥ ಒಂದು ನಾಮದ ಮಹಿಮೆ ಅದ, ಆ ಸದ್ಗುರುನಾಥನ ಮಹಿಮೆ ಅದ ಅಂತೇಳಿ ಆ ಹಿರಣ್ಯ ಕಶ್ಯಪ ಏನು ಹೇಳಿದ್ರು ಸಹಿತ ನಾಮಸ್ಮರಣೆ ಬಿಡ್ಲಿಲ್ಲ. ಕಡಿಕ ಅವಾಗ ಅನಿಸ್ಬಿಡ್ತು, ಇಷ್ಟ ಅವನ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೇ ಇದ್ದಾನೋ ಅಂದ್ಕೂಡ್ಲೆ ಈ ಕಂಬದಾಗಿದ್ದಾನ ಅಂದ್ಕೂಡ್ಲೆ ಇದ್ದಾನಂತ ಅಂದ್ಬಿಟ್ಟು. ಎಂತ ವಿಶ್ವಾಸ ನೋಡ್ರಿ, ಎಷ್ಟು ವಿಶ್ವಾಸ ಬೇಕಲ್ಲ ಇಷ್ಟು ವಯಸ್ಸಿನಾಗ ಇದ್ದ ಕಂಬಕ್ಕನೆ ಹೊಡೆದ, ಗದಾ ತಗೊಂಡು ಹೊಡೆದ, ಕಂಬದಿಂದ ನರಸಿಂಹ ಅವತಾರ ಪ್ರಕಟ ಆತು, ಆ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿದ ಅನ್ನುವಂಥದ್ದು ಇದು ಈ ಒಂದು ಶ್ಲೋಕದಿಂದ ನಮಗ ತಿಳಿತದ. ಅಂದ್ರ ನಮ್ಮಲ್ಲಿ ಬದಲಾವಣೆ ಆಗಲಿ ಅಂತ ಹೇಳಿ ಸಮರ್ಥ ಹೇಳಿಕತ್ತಾರ. ನೀ ಹೆಂಗೆ ಯಾಕಿರಲ್ಲಕ್ಕ ನಾಮಸ್ಮರಣೆ ಮಾಡಪ್ಪ, ನಾಮಸ್ಮರಣೆ ನಿನ್ನನ್ನು ಬದಲು ಮಾಡ್ತದ ಅಂತನ್ನುವಂಥದ್ದು ಈ ಒಂದು ನಾಮಸ್ಮರಣೆ ವಿಶೇಷ ಬಹಳ ಅದ. ಆ ನಾಮಸ್ಮರಣೆ ಬಗ್ಗೆ ಎಷ್ಟು ಮಾತಾಡಿದ್ರು ಸಹಿತ ಯಾರಿಗೂ ಇನ್ನೂ ತನಕ ಅದು ನಾಮಸ್ಮರಣೆ ರುಚಿಯ ಬಗ್ಗೆ ಎಷ್ಟು ಹೊಗಳಿದ್ರು ಸಹಿತ ಯಾರಿಗೂ ಅದು ತೃಪ್ತಿ ಕೊಟ್ಟಿಲ್ಲ. ಆದರೂ ಸಹಿತ ಸಮರ್ಥ ರಾಮದಾಸ್ ಮಹಾರಾಜರು ಈ ನಾಮಸ್ಮರಣೆ ಇವು ಮೂರು ಉದಾಹರಣೆಗಳು ನೋಡಿದೆ ನಾವು. ಈಗ ಆ ನಾಮದ ಒಂದು ಮಹತ್ವ ಹೆಂಗದ, ಅದನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಕೆಲವೊಂದು ವಿಚಾರಗಳನ್ನ, ನಾಮದ ಮಹಿಮೆಯನ್ನ ಅದು ಹೇಳುವಂಥದ್ದು ದಾಸಬೋಧ ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ ದಶಕ 4 ಸಮಾಸ 3 ನಾಮಸ್ಮರಣೆ ಭಕ್ತಿ ಒಳಗೆ ಕೆಲವೊಂದು ಓವಿಗಳನ್ನ ಅವ್ರು ಹೇಳ್ಯಾರ. ಆ ಓವಿಗಳ ಬಗ್ಗೆ ಸುಮ್ಮ ಅರ್ಥ ತಿಳ್ಕೊಂಡೇವು ಅಂದ್ರೆ ನಮಗೆ ಎಷ್ಟೋ ಸಮಾಧಾನ ಆಗ್ತದೆ. ಅದಕ್ಕೆ ಅವ್ರು ಅಂತಾರೆ, ಈ ಮೂರನೇ ನಾಮಸ್ಮರಣೆ ಭಕ್ತಿ ಸಮಾಸದಾಗ ಅಂತಾರ ಅವರು, ಸ್ಮರಣ ದೇವಾಚೆ ಕರಾವೆ, ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ. ಈ ನಾಮದ ಮಹಿಮೆ ಹೆಂಗದ ಅಂದ್ರ ಭಗವಂತನ ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆಯನ್ನು ನೀನು ಮಾಡು. ಅದು ಹೆಂಗ್ ಮಾಡು? ಅಖಂಡ ಮಾಡು ಅಂತಾರ. ಅಖಂಡ ನಾಮಸ್ಮರಣೆ ಆಗ್ಬೇಕಂತ ನೋಡ್ರಿ. ಅಖಂಡ ನಾಮ ಜಪತ ಜಾವೆ ಅಂತಾರು. ಅಂದ್ರೇನು? ಮುಂಜಾನೆ ಒಂದ್ ಸ್ವಲ್ಪ ಮಾಡಿದೆವು, ಮಧ್ಯಾಹ್ನದಾಗ ಒಂದ್ ಸ್ವಲ್ಪ, ಸಂಜೆದಾಗ ಒಂದ್ ಹಿಂಗಲ್ಲ. ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಕೂತ್ ಮಾಡು, ಆದ್ರೆ ಮುಖದೊಳಗೆ ಮಾತ್ರ ಯಾವಾಗಲೂ ನಾಮಸ್ಮರಣೆ ನೀ ಮಾಡ್ಕೋತಾನೆ ಇದ್ದು ಬಿಡು ಅಂತನ್ನುವಂಥದ್ದು. ಅದರಿಂದ ಏನಾಗ್ತದೆ? ನಾಮಸ್ಮರಣೆ ಪಾವಾವೆ ಸಮಾಧಾನ. ಆ ರೀತಿ ನೀ ಮಾಡಿದೆ ಅಂದ್ರೆ ನಿನ್ನ ಮನಸ್ಸು ಸಮಾಧಾನ ಆಗ್ಬೇಕಂತಾರ. ನಾವು ಏನು ಮಾಡಿದ್ರು ಸಹಿತ ನಮಗೆ ಸಮಾಧಾನ ಆಗವಲ್ತ್ರಿ, ಒಟ್ಟ ಸಮಾಧಾನ ಇಲ್ರಿ. ಸತ್ಸಂಗ ಕೂತ್ರು ಇಲ್ಲ, ನಾಮಸ್ಮರಣೆ ಮಾಡಿದ್ರು ಇಲ್ಲ, ಭಜನೆ ಮಾಡಿದ್ರು ಇಲ್ಲ, ನೀ ಏನು ಮಾಡಿದ್ರು ಸಹಿತ ಇಲ್ಲಿ ಯಾಕ ನಿನಗಾಗಿಲ್ಲ ಅಂದ್ರೆ ನಿನಗದು ಮಾಡೋದು ಪದ್ಧತಿ ಮಾಡಿಲ್ಲ ಅಂತೇಳಿ. ಅಖಂಡವಾಗಿ ನಾಮಸ್ಮರಣೆ ನಾವು ಮಾಡಿದೆ ಅಂದ್ರೆ ನಾಮಸ್ಮರಣೆ ಪಾವಾವೆ ಸಮಾಧಾನ. ನಮಗೆ ಸಮಾಧಾನ ಪ್ರಾಪ್ತ ಆಗ್ಬೇಕು. ನಾವು ಹೆಂಗಿರ್ಬೇಕು? ಜಗತ್ತನ್ಬೇಕು ನಮಗೆ. ಏನಪ್ಪ ಶಂಕರಣ್ಣ ಅವ್ರಂತಲೂ ಕೂತ್ರ ಸಮಾಧಾನ ಅನಿಸ್ತದ. ಮತ್ತು ಶಂಕರಣ್ಣ ಸಮಾಧಾನ ಇದ್ರೆ ಅವ್ರಿಗೆ ಅನಿಸ್ತದ. ಮತ್ತು ಶಂಕರಣ್ಣೆ ಒಳಗೆಲ್ಲ ತಳಮಳ ಮಾಡ್ಕೊತ ಕೂತಿದ್ದಂದ್ರೆ ಆ ಶಂಕರಣ್ಣ ಮಗಳು ಕೂತವ್ರಿಗಾರೆ ಏನು ಸಮಾಧಾನ ಆಗ್ತದೆ? ಹಂಗ ಮೊದಲು ನಮಗ್ ಸಮಾಧಾನ ಆಗ್ಬೇಕು. ಈಗ ನಾವು ಪ್ರವಚನ ಹೇಳ್ತೇವೆ, ಇವತ್ತು ನಾ ಈ ಸೇವೆ ಮಾಡ್ಲಿಕ್ಕತ್ತೀನಿ, ಇದರಿಂದ ನನಗೆ ಸಮಾಧಾನ ಆಗ್ಬೇಕು ಮೊದಲ.
ನನಗೆ ಸಮಾಧಾನ ಆಗಿತ್ತ ನಿಮಗೊಂದು ಸ್ವಲ್ಪ ಸಮಾಧಾನ ಆಗ್ಲಿಕ್ಕೆ ಸಾಧ್ಯದ. ಮತ್ತು ನನಗೇ ಸಮಾಧಾನ ಆಗಲಿಲ್ಲ, ಸುಮ್ಮನೆ ಏನೋ ಮನಸ್ಸಿನೊಳಗೆ ಇಕ್ಕೊಲಿಕ್ಕೆ ಬಿಟ್ಟುಕೊಂಡ ಏನೋ ಒಂದು ಏನ ಹೇಳಿಕತ್ತನಂತ ಹಿಂಗೆ ಏನೇನೋ ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೊಂಡು ನಾವು ಅಕಸ್ಮಾತ್ ಬೇಕಾದಷ್ಟು ಹೇಳಿದ್ರು ಅದು ಸಮಾಧಾನ ನಮಗೆ ಸಿಗೋದಿಲ್ಲ. ನನಗೆ ಸಿಗ್ಲಿಲ್ಲ ಅಂದ್ರೆ ನಿಮಗೆ ಹೆಂಗೆ ಸಿಗ್ತದ? ಅದಕ್ಕೆ ಕೀರ್ತನ ಹೇಳೋರಾಗ್ಲಿ, ಪ್ರವಚನ ಹೇಳೋರಾಗ್ಲಿ, ಮುಖ್ಯ ಉದ್ದೇಶ ತನಗೆ ಆನಂದ ಆಗೋ ಸಂಬಂಧ ಹೇಳಬೇಕು, ಸದ್ಗುರುಗಳಿಗೆ ಆನಂದ ಆಗೋ ಸಂಬಂಧ ಹೇಳಬೇಕು. ಆ ಎರಡೂ ಆದವು ಅಂದ್ರೆ ಮಾತ್ರ ಕೇಳೋರಿಗೆ ಆನಂದ ಆಗಿರ್ತದೆ ಯಾವಾಗಲಿ. ಇನ್ನು ಎರಡನೇದ್ದು ಯಾವಾಗ ಮಾಡೋದಪ್ಪ? ನಿತ್ಯ ನೇಮ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ನಾಮಸ್ಮರಣ ಸರ್ವಕಾಳಿ ಕರಿತ ಜಾವಿ ಅಂತ ಸಮರ್ಥನಂತಾರೆ. ಅಂದ್ರೇನು? ನಿತ್ಯ ನೇಮ, ಒಂದು ದಿವಸ ಮಾಡೋ ಕೆಲಸ ಅಲ್ಲ ಅಂತಾರವ್ರು. ನಿತ್ಯ, ಪ್ರತಿನಿತ್ಯದೊಳಗೂ ನೇಮದಿಂದ ಮಾಡಂತಾರವ್ರು. ಪ್ರತಿನಿತ್ಯನೂ ಮಾಡಬೇಕು, ನೇಮದಿಂದ ಮಾಡಬೇಕು. ನಾವೇನ್ ಮಾಡ್ತೇವೆ, ಒಂದ್ ದಿವ್ಸ ಬಹಳ ಅಗದಿ ಭಾವ ತುಂಬಿ ಮಾಡ್ತೇವೆ, ಮುಂದೆ 2 ದಿವ್ಸ ಬಿಟ್ಟಿರ್ತೇವೆ. ಹಂಗಲ್ಲ, ಯಾವಾಗಲೂ ಮಾಡಬೇಕು. ನಿತ್ಯ ನೇಮ ಪ್ರಾತಃ ಕಾಳಿ. ಪ್ರಾತಃ ಕಾಳಿ ಅಂದ್ರೆ ಏನು? ಸೂರ್ಯೋದಯಕ್ಕಿಂತ ಮೊದಲ ನಾಮಸ್ಮರಣೆ ಮಾಡೋದು ಬಹಳಷ್ಟು ಶ್ರೇಷ್ಠ ಅದ. ಅದು ಬ್ರಾಹ್ಮಿ ಮುಹೂರ್ತದ, ಅದರ ನಂತರ ಮಾಡ್ಲಿಕ್ಕೆ ಬೇಕು. ಆಮೇಲೆ ಮಧ್ಯಾಹ್ನದಾಗೂ ಮಾಡಬೇಕು, ಆಮೇಲೆ ಸಾಯಂಕಾಲ ಮಾಡಬೇಕು. ಇಷ್ಟೇ ಯಾಕ ಸರ್ವಕಾಳಿ ಕರೀತ ಜಾವಿ ಅಂತ ಸಮರ್ಥ ಹೇಳ್ತಾರ. ಇನ್ನ ಯಾವ್ಯಾವ ಟೈಮ? ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದ ರೂಪ ಸತ ನಾಮಸ್ಮರಣೆ ವಿಣ ಸರ್ವತ ರಾಹೋಚನಯೇ. ಸಮರ್ಥ ಹೇಳುವಂತ ಓವಿ ಏನಂತಾರ ಅವರು? ಸುಖದ ಕಾಲದಾಗೂ ಮಾಡು, ದುಃಖದ ಕಾಲದಾಗೂ ಮಾಡು. ನಾವೇನಂತೇವೆ? ಸುಖದ ಕಾಲದಾಗ ನಾವು ಮಾಡುದಿಲ್ಲ, ದುಃಖ ಬಂದಾಗ ಅಂತ ಮಾಡ್ತೇವೆ ನಾವು. ಅದಕ್ಕೆ ಇವರು ಏನಂದ್ರ ದುಃಖ ಮೇ ಸುಮಿರನ್ ಸಬ್ ಕರೆ, ಸುಖ ಮೇ ಕರೆ ನ ಕೋಯ್, ಜೋ ಸುಖ ಮೇ ಸುಮಿರನ್ ಕರೆ ತೋ ದುಃಖ ಕಾಹೇ ಕೋ ಹೋಯ್. ದುಃಖದೊಳಗೆ ಎಲ್ಲರೂ ಮಾಡ್ತಾರಪ್ಪ. ದುಃಖ ಬಂದಾಗ ವೆಂಕಟರಮಣ ಅಂತ ನಾವು ರಗಡು ಬಂದಿದ್ದಾರ. ಸುಖದೊಳಗೆ ನೀ ಮಾಡುದಿಲ್ಲ, ಮತ್ತೆ ನೀ ಸುಖದೊಳಗೆ ಮಾಡಿದ್ರೆ ದುಃಖ ಯಾಕೆ ಆಗ್ತದ ನಿನಗ ಅಂತಂತಾರ. ಹಂಗ ಸುಖ ದುಃಖ ಉದ್ವೇಗದ ಒಂದು ಸಮಸ್ಯೆ ಬಂತು, ಮನಸ್ಸಿನೊಳಗೆ ಉದ್ವೇಗ ಆಗ್ಲಿಕ್ಕತ್ತು, ಅಥವಾ ಚಿಂತಿ, ಅಥವಾ ಆನಂದದಿಂದ ಇರುವಂತ ಆನಂದ ರೂಪ ಸತ ನಾಮಸ್ಮರಣೆ ವಿಣ ಸರ್ವತ ರಾಹೋಚನೆ. ಒಟ್ಟಿಂದ ಇಷ್ಟು ಮಾಡ್ರಪ್ಪ, ನಾಮಸ್ಮರಣೆ ಇರ್ಲಾರ್ದ ನೀವು ಒಟ್ಟ ಇರ್ಲಿಕ್ಕೆ ಹೋಗ್ಬೇಡ. ಸರ್ವತಾ ಅಂತಾರವ್ರು, ಸರ್ವತ ರಾಹೋಚನವೇ. ಇದು ಯಾಕೆ ಇವನು ಓವಿಗಳು ಹೇಳ್ಬೇಕಂತ ನನಗನ್ಸಿದಂದ್ರೆ, ನೀವೆಲ್ಲರೂ ಮುಂಜಾನೆ ಸಂತನಕನೂ ಈ ಒಂದು ಸತ್ಸಂಗದ ಒಂದು ಮುಖೇನ ನಾಮಸ್ಮರಣೆ ಮಾಡ್ತೀರಿ, ಚಿಂತನ ಮಾಡ್ತೀರಿ, ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಪ್ರವಚನವನ್ನು ಇದು ಮಾಡ್ತೀರಿ. ನೀವು ಎಲ್ಲರೂ ನನಗಂತರೂ ಅದ್ಭುತ ಅನಿಸ್ಬಿಟ್ಟದ. ಯಾಕಂದ್ರೆ ವಾರಕ್ಕೊಂದು ಸತ್ಸಂಗ ಮಾಡಿದ್ರು ಕೂಡುದು ಕಠಿಣದ, ಅಂಥದ್ದು ಮುಂಜಾನೆ ಹಿಡಿದ ಸಂಜೆ ತನಕನೂ ದಿವಸ ಮಾಡ್ತೀರಿ ನೀವೆಲ್ಲರೂ ಅಂದಾಗ ಇದು ನಿಮಗೆ ಇದು ಬಹಳ ಉಪಯೋಗ ಆಗ್ತದೆ ಅಂತೇಳಿ ಈ ಓವಿಗಳನ್ನು ನಾನು ಸಮರ್ಥರು ಹೇಳಿದಂಥ ಓವಿಗಳನ್ನ ಇವತ್ತು ಇದು ಮಾಡ್ಬೇಕಾಗ್ಯದ. ಇನ್ನು ಅವ್ರೇನಂತಾರ? ಹರ್ಷಕಾಳಿ, ಅಗದಿ ಆನಂದ ಹರ್ಷ ಆಗುವಂತ ಸಮಯ ಬಂದಾಗ. ವಿಷಮ ಕಾಳಿ, ಏನೋ ಕೆಟ್ಟ ಸಮಯ ಬಂದಾಗ. ಪರ್ವಕಾಳಿ, ಚಲೋ ಶ್ರೇಷ್ಠ ಒಂದು ಮುಹೂರ್ತದೊಳಗಾಗ್ಲಿ. ಆಮೇಲೆ ಪ್ರಸ್ತಾವ ಕಾಳಿ, ಬಿಟ್ಟು ಹೋಗುವಂತ ಸಮಯದೊಳಗ. ಇವೆಲ್ಲದ್ರೊಳಗೂ ನಾಮಸ್ಮರಣೆ ನೀವು ಮಾಡ್ರಿ. ಏನ್ರಿ? ಪ್ರಸ್ತಾವ ಕಾಳಿ, ವಿಶ್ರಾಂತಿ ಕಾಳಿ, ನಿದ್ರಾ ಕಾಳಿ. ವಿಶ್ರಾಂತಿ ತಗೋ ಹೊತ್ನ್ಯಾಗ ಮಾಡ್ರಿ, ನಿದ್ದೆ ಮಾಡೋ ಹೊತ್ನ್ಯಾಗ ಮಾಡ್ರಿ, ನಾಮಸ್ಮರಣ ಕರಾವೆ ಅಂತ. ಇನ್ನ ಕೋಡೆ ಸಾಂಕಡೆ ಸಂಕಟ ನಾನಾ ಸಂಸಾರ ಕಟಪಟ ಅವಸ್ಥಾ ಲಾಗಲ ಚಟಪಟ ನಾಮಸ್ಮರಣ ಕರಾವೆ. ಎಂತ ಸಂಕಟ ಪರಿಸ್ಥಿತಿ ಯಾರು ಬರ್ಲಿ, ಸಂಕಟಗಳು ಮುತ್ತಿ ಬಿಡ್ಲಿ ನಿನಗ. ಆಮೇಲೆ ಸಂಸಾರದಾಗ 108 ಕಟಪಟ ತ್ರಾಸುಗಳು ಬರುವಲ್ಲೆಕ್ಕ ಹೆಂಗರೇ ಮನಸ್ಸು ಚಟಪಟ ಅಂತಿದ್ರು ಸಹಿತ ನೀ ನಾಮಸ್ಮರಣೆ ಮಾಡ್ಕೋತ ಇರು ನೋಡ್ರಿ. ಆಮೇಲೆ ಚಾಲತ ಬೋಲತ ದಂಧಾ ಕರಿತ, ಅಡ್ಡಾಡೋ ಹೊತ್ನ್ಯಾಗ, ಮಾತಾಡೋ ಹೊತ್ನ್ಯಾಗ, ನಿನ್ನ ಉದ್ಯೋಗ ಮಾಡೋ ಹೊತ್ನ್ಯಾಗ, ಖಾತಾ ಜೀವಿತ ಊಟ ಮಾಡೋ ಹೊತ್ನ್ಯಾಗ, ಸುಖಿ ಹೋತ ಸುಖದೊಳಗ ಸುಖವನ್ನ ಅನುಭವಿಸುವ ಹೊತ್ನ್ಯಾಗ, ನಾನಾ ಉಪಭೋಗ ಭೋಗಿತ ನಾಮ ವಿಸ್ರೂನೆ. ನಾನಾ ರೀತಿ ಸುಖವನ್ನ ಉಪಭೋಗ ಇಂದ್ರಿಯ ಸುಖ ಭೋಗಿಸುವ ಹೊತ್ನ್ಯಾಗ ಸಹಿತ ನಾಮಸ್ಮರಣೆ ವಿಸರೋನೈ, ನೆನಪಾರಬೇಡ್ರಿ ಅಂಥೇಳಿ ಸಮರ್ಥರು ಹೇಳ್ತಾರೆ ನೋಡ್ರಿ. ಇನ್ನು ಸಂಪತ್ತಿ ಅಥವಾ ವಿಪತ್ತಿ, ರೊಕ್ಕ ಬಂದಾಗ ಅಥವಾ ರೊಕ್ಕ ಇಲ್ದಾಗ,
ಜೈಸಿ ಪಡೆಯಲ ಕಾಳಗತಿ ಅಂತ ಸಮಯ ಯಾಕೆ ಬರುವಲ್ಲ. ನಾಮಸ್ಮರಣಾತಿ ಸ್ಥಿತಿ ಸಾಂಡೂಚನೆ, ನಾಮಸ್ಮರಣೆ ಮಾಡೋದನ್ನು ಬಿಡಬೇಡ್ರಿ. ಆದಿ ಅವದಶ ಮಗದಶ ಅಥವಾ ದಶಾ ಉಪರಿ ಅವದಶ ಪ್ರಸಂಗ ಸೋ ಬಲ್ತೈಸ ಪರಂತು ನಾಮ ಸೋಡೂನೈ ಅಂತ ಪರಿಸ್ಥಿತಿಯೊಳಗೂ ಸಹಿತ ನಾಮಸ್ಮರಣೆ ಮಾತ್ರ ಬಿಡಬೇಡ್ರಿ ಅಂತೇಳಿ ಎಷ್ಟು ಹೇಳ್ಯಾರ ನೋಡ್ರಿ ಈ ನಾಮಸ್ಮರಣೆ ಮಹಿಮೆಯನ್ನ. ಈ ನಾಮಸ್ಮರಣೆ ಹಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಾಮೇ ಸಂಕಟೇ ನಾಸತಿ, ನಾಮಸ್ಮರಣೆಯಿಂದ ಸಂಕಟಗಳು ನಾಶ ಆಗ್ತಾವ. ನಾಮೇ ವಿಘ್ನೇ ನಿವಾರತಿ, ಆ ನಾಮಸ್ಮರಣೆ ವಿಘ್ನಗಳನ್ನು ನಿವಾರಣೆ ಮಾಡ್ತದೆ, ಬರುವಂತ ನಮಗೆ ವಿಘ್ನಗಳನ್ನ. ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದವಿ, ಇದೇ ನಾಮ ನಮಗೆ ಉತ್ತಮ ಪದವಿಯನ್ನು ಕೊಡ್ತದೆ. ಈ ಅದರೊಳಗಿನ ಪದವಿ ಅಲ್ಲ, ಪರಮಾರ್ಥದೊಳಗಿನ ಉತ್ತಮ ಪದವಿಯನ್ನ ನಮಗೆ ಕೊಡ್ತದ. ಇನ್ನು ಬಾಳಪಣಿ, ತಾರುಣ್ಯಕಾಳಿ, ಏನು ಸಣ್ಣವರಿದ್ದಾಗ ಬಾಲ್ಯಾವಸ್ಥೆ ಒಳಗ, ತಾರುಣ್ಯ ಅವಸ್ಥೆ ಒಳಗ, ಆಮೇಲೆ ಬಾಳಪಣಿ, ತಾರುಣ್ಯಕಾಳಿ, ಕಠಿಣ ಕಾಳಿ, ವೃದ್ಧಾಪ್ಯ ಕಾಳಿ, ಮುಪ್ಪಾವಸ್ಥೆ ಒಳಗ, ಸರ್ವಕಾಳಿ, ಅಂತಕಾಳಿ, ಕೊನೆ ಒಂದು ಉಸಿರು ಶ್ವಾಸ ಬಿಡು ಹೊತ್ನಾಗ ಸಹಿತ ನಾವು ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ತಾರ. ಇಷ್ಟೆಲ್ಲ ನೋಡ್ರಿ, ಇದರಿಂದ ಏನಂತಾರ ಅವರು, ಉಪರಾಟ ನಾಮ ಸಾಟಿ ವಾಲ್ಮೀಕ ತರಲ ಊಟಿ. ಇದೇ ನಾಮವನ್ನು ಉಪರಾಟಿ, ರಾಮ್ ಇದ್ದದ ಮರ ಅಂತಿದ್ದಕ್ಕೆ ವಾಲ್ಮೀಕಿ ಏನಪ್ಪಾ ಅಂದ್ರೆ ಉದ್ಧಾರ ಆಗ್ಬಿಟ್ಟ. ಭವಿಷ್ಯವದಲ 100 ಕೋಟಿ ಚರಿತ್ರ ರಘುನಾಥ, 100 ಕೋಟಿ ಇದು ರಘುನಾಥನ ಇದು ರಾಮಾಯಣವನ್ನು ಬರಿಬೇಕಾತು ಬರೆದ್ರವರು ಅಂತ ಹೇಳಿ. ಹರಿನಾಮೆ ಪ್ರಹ್ಲಾದ ತರಲ, ಹರಿನಾಮ ಸ್ಮರಣೆಯಿಂದ ಪ್ರಹ್ಲಾದ ಪಾರ ಆಗಿಬಿಟ್ಟಾವು ಬಹುಸಾಗರದಿಂದ. ಆಮೇಲೆ ನಾನಾ ಹರಿನಾಮೆ ಪ್ರಹ್ಲಾದ ತರಲ ನಾನಾ ಆಘಾತ ಪಾಸುನ ಸುಟ್ಲ, ಇಷ್ಟು ತನಕ ಹೇಳಿದೇವಲ್ಲ, ಎಲ್ಲ ಆಘಾತದಿಂದ ಅವ ಪಾರಾದ. ಅಜಾಮೇಳ ಜಾಲ ಪಾವನ ಜಾಲ ಅಜಾಮೇಳ, ಅಜಾಮೇಳ ಈ ನಾಮದಿಂದನೇ ಪಾವನಾದ ಅಂಥೇಳಿ ಇವೆಲ್ಲ ವಿಚಾರಗಳನ್ನ ಅವರು ಸಮರ್ಥ ನಾಮಸ್ಮರಣೆ ಬಗ್ಗೆ ಹೇಳ್ತಾರೆ. ಅದಕ್ಕೆ ಅವ್ರು ಎಂತಾರೆ, ಕಾಯಿಚನ ಕರುಣಿ ಪ್ರಾಣಿ ರಾಮನಾಮ ಜಪೇವಾಣಿ. ನೋಡಪ್ಪ, ಏನರೇ ಮಾಡು, ಒಟ್ಟು ನಾಮಸ್ಮರಣೆ ಮಾಡಿ, ಹಂಗರೆ ಮಾಡಿ ನೀನು ನಾಮಸ್ಮರಣೆ ಮಾಡು. ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಾಂಬಾಳಿ. ಅದರಿಂದ ಸದ್ಗುರುನಾಥ ಸಂತೋಷ ಆಗಿ ನಿನ್ನ ಸರ್ವತೋಮುಖ ಸಂರಕ್ಷಣಾ ಮಾಡಿ ಆಧ್ಯಾತ್ಮದ ಮುಂದಿನ ಒಂದು ಆನಂದವನ್ನು ನಿನಗೆ ಕೊಡ್ತಾನ ಅಂತಾರ. ನಾಮಸ್ಮರೆ ನಿರಂತರ ತೇಜ ನಾವೇ ಪುಣ್ಯ ಶರೀರ. ನಿರಂತರ ನಾಮಸ್ಮರಣೆ ಯಾರು ಮಾಡ್ತಿರ್ತಾರಲ್ಲ ಅವನ ಶರೀರ ಪುಣ್ಯ ಶರೀರ ಆಗ್ತ ಅಂತಾರ. ಮಹಾದೋಷಾಂಚೆ ಗಿರಿವರ ರಾಮನಾಮೇ ನಾಚತಿ. ಮಹಾದೋಷ, ಎಂಥ ದೋಷ ಯಾಕೆ ಮಾಡು, ಎಂಥ ಪಾಪ ಯಾಕೆ ಮಾಡು, ಆ ಗಿರಿಯ ಬೆಟ್ಟದಷ್ಟು ಪಾಪ ಮಾಡಿದ್ರು ಸಹಿತ ಆ ನಾಮಸ್ಮರಣೆ ನಿನ್ನನ್ನು ಅದರಿಂದ ಅದನ್ನು ಪರಿಹಾರ ಮಾಡ್ತದ. ಚಹೂವರ್ಣ ನಾಮಾಧಿಕಾರ ನಾಮಿ ನಾಹಿ ಲಹಾನ ತೋರ ಜಡ ಮೂಡ ಪೈಲ ಪಾರ ಪಾವತೀರಿ. ಇದಕ್ಕೆ ಇಂಥವ್ರೇ ಮಾಡ್ಬೇಕು ಅನ್ನುವಂಥದ್ದಿಲ್ಲ, ಉಳಿಕಿದ್ದಕ್ಕೆಲ್ಲ ನಿಯಮವ ಏನ್ರಿ. ಇದೇ ಜಾತಿ ಅನ್ನಂಗಿಲ್ಲ. ಮೂಡ್ರು, ಜಡ್ರು, ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡಸರು ಪ್ರತಿಯೊಬ್ಬರು ಈ ನಾಮಸ್ಮರಣೆ ಮಾಡಬೇಕಾಗ್ಯದ. ಇಷ್ಟೇ ನಿರಂತರ ಮಾಡಬೇಕು ಅಂತನ್ನುವಂಥದ್ದು ಈ ಒಂದು 2 ಶ್ಲೋಕಗಳಿಂದ ನಮಗೆ ತಿಳಿದು ಬರ್ತದೆ. ಇದೇ ಮಾತನ್ನು ತುಳಸಿದಾಸರಂತಾರ, ಹರಿ ಭಜು ಮನ ರಾಮ ಚರಣ ದಿನ ರಾತಿ, ಭಜು ಮನ ರಾಮ ಚರಣ ದಿನ ರಾತಿ. रसना कसना भजो तू हरि पद, रसना कसना भजो तू हरि पद। सुमिरत क्यों अलसाती, सुमिरत क्यों अलसाती। भजु मन राम चरण दिन राती, भजु मन राम चरण दिन राती। जाके कहत दहत दुख दारुण, जाके कहत दहत दुख दारुण। सुन त्रय ताप बुझाती, सुन त्रय ताप बुझाती। भजु मन राम चरण दिन राती, भजु मन राम चरण दिन राती। सुनत सुयस सुशील सुहरिजन,
सुनत सुयस सुशील सो हरिजन देत सलाह सोहाती देत सलाह सोहाती भजु मन राम चरण दिन राती भजु मन राम चरण दिन राती रामचंद्र के नाम अमीय रस रामचंद्र के नाम अमीय रस सोरस काहे न खाती सोरस काहे न खाती भजु मन राम चरण दिन राती भजु मन राम चरण दिन राती तुलसीदास यह विनव करत है तुलसीदास यह विनव करत है प्रथम आरज की पाती प्रथम आरज की पाती भजु मन राम चरण दिन राती भजु मन राम चरण दिन राम चरण दिन राम चरण दिन ರಾತಿ ತುಳಸಿದಾಸರಂತಾರ ಹಗಲ ರಾತ್ರಿ ಆ ರಾಮನ ನಾಮಸ್ಮರಣೆಯೊಳಗೆ ನೀವು ಇರ್ರಿಪ್ಪ ಅಂತೇಳಿ ಎಲ್ಲರೂ ಇದನ್ನ ಹೇಳ್ಯಾರ. ಇವತ್ತಿನ ಶ್ಲೋಕಗಳು ನಮಗ ಸಮರ್ಥರು ಇದನ್ನೇ ಹೇಳಿಕತ್ತಾರ, ಸದ್ಗುರುಗಳು ಇದನ್ನೇ ಹೇಳ್ಯಾರ. ಅದಕ್ಕೆ ನಾವು ನಮ್ಮ ದೋಷಗಳ ಬಗ್ಗೆ ವಿಚಾರ ಮಾಡೋದು ಬೇಡ, ನಾಮಸ್ಮರಣೆ ಮಾಡೋಣ. ಆ ನಾಮಸ್ಮರಣೆ ನಮ್ಮಲ್ಲಿ ಹಿಂದೆ ಆಗಿರುವಂತಹ ದೋಷವನ್ನು ಕಳೀತದ. ಒಳ್ಳೆಯ ಗುಣಗಳನ್ನು ಸತ್ಪುರುಷರಂತಲೇ ಮಹಾತ್ಮರಂತಲೇ ಇರುವಂತಹ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಬಂದು ತುಂಬುತ್ತದ. ಈ ಕಾರ್ಯವನ್ನ ಆ ಭವತಾರಕ ನಾಮನೇ ಮಾಡ್ತದ ಅನ್ನುವಂಥದ್ದು ನಮಗ ಇದರಿಂದ ಖಾತ್ರಿ ಆಗ್ತದ. ಅದಕ್ಕೆ ನೀವುಗಳೆಲ್ಲ ಈ ಭಗವಂತ ಸದ್ಗುರುನಾಥ ಕೊಟ್ಟಂತ ಭಗವಂತನ ನಾಮಸ್ಮರಣೆಯನ್ನ ನಿರಂತರವಾಗಿ ಮಾಡಿ ಸಮಾಧಾನದ ಸ್ಥಿತಿಯೊಳಗೆ ಈ ಸದ್ಗತಿ ಒಂದು ಹಾದಿಗೆ ಮೆಟ್ಲಕ್ಕೆ ನಾವು ಏರ್ಕೊತ ಹೋಗೋಣ ಅಂತ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರು, ಮಹಾಸ್ವಾಮಿ ಚಿದಂಬರರು ಇವರೆಲ್ಲರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझ्या सकळा हरीचा दासा कल्पनेची बाधार हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणतया असावे कल्याण जामुक निधान पांडुरंग पुंडली कवरदार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಹೆಂಗಿರ್ತಿತ್ತಪ್ಪ ಅಂದ್ರೆ ಸಮರ್ಥ ರಾಮದಾಸರು ಯಾತ್ರೆಗೆ ಶಿಷ್ಯರೆಲ್ಲ ಪಾಠಗಳೆಲ್ಲ ಕೊಟ್ಟು ಬಿಟ್ಟು ಹೋಗ್ಬಿಡ್ತಿದ್ರಂತೆ. ಆಮೇಲೆ ತಿರುಗಿ ಹೊಳ್ಳೆ ಒಂದ್ 6 ತಿಂಗಳು ಬಿಟ್ಟು ಬರ್ತಿದ್ರು. ಹಂಗೆ ಮೇದಲ್ಲಿ ಹೋಗಿದ್ ಗುರುಗಳು ತಮ್ಮ ಯಾತ್ರಾ ಗಿತ್ರ ಎಲ್ಲ ಮುಗಿಸ್ಕೊಂಡು ಬಂದ್ರು. ಮತ್ತೆ ನೋಡ್ಲಿಕ್ಕೆ ಏನ್ ಮಾಡ್ತಿದಾರಪ್ಪ ಎಲ್ಲಾರು ಅಂದ್ರೆ, ನಾವೆಲ್ಲರೂ ಹೇಳ್ಕೊಟ್ಟಿದ್ ಪಾಠ ಎಲ್ಲ ಮರ್ತಿ ನಾವು ನಾಮಸ್ಮರಣೆ ಮಾಡ್ತೀವಿ ಅನ್ನೋ ಅಹಂಭಾವದ ಮಲ್ಕೊಂಡ್ಬಿಟ್ಟಿದ್ವಿ ನಾವು. ಇವತ್ ಬಂದು ಪುನಃ ನಮ್ಗೆಲ್ಲ ಎಚ್ಚರಗೊಳಿಸೋದು, ಹೇಳ್ರಪ್ಪ ಏನ್ ನೀವು ಸತ್ಸಂಗ ಮಾಡ್ತೀರಿ ಅಥವಾ ನಾಮಸ್ಮರಣೆ ಮಾಡ್ತೀರಾ, ಅಹಂಭಾವದಲ್ಲಿ ಮಲ್ಕೊಂಡ್ಬಿಟ್ರಿ, ಹೇಳ್ರಿ ಜಾಗೃತಗೊಳಿಸ್ಲಿಕ್ ಮತ್ ಬಂದ್ರು ಗುರುಗಳು. ನಮ್ಮನ್ನ ಮತ್ತೆ ಒಳಗಿಂದ ಯಾರೋ ಎಬ್ಬಿಸ್ದಂಗ ಆಯ್ತು, ಜಾಗೃತ ನಿದ್ದೆಯಿಂದ ಎಬ್ಬಿಸ್ದಂಗ ಆಯ್ತು. ಇವತ್ತು ಮತ್ತೆ ಅವ್ರ ಅಮೃತ ವಾಣಿಯಿಂದ ನಮ್ಗೆಲ್ಲರಿಗೂ ಬೋಧನೆ ಮಾಡಿದ್ರು. ಮತ್ತೆ ಇವತ್ತು ಮಹಾರಾಜರು ಏನ್ ಹೇಳಿದ್ರು, ಮೊದಲು ಶ್ರದ್ಧೆ, ಆಮೇಲೆ ಕೃತಿ, ಅನಂತರ ಅನುಭವ. ಸೊ ಈಗ ಗುರುಗಳು ಹೇಳಿದ್ದ ಒಂದೊಂದು ಶಬ್ದದ ಮೇಲೆ ನಾವ್ ಏನ್ ಮಾಡ್ಬೇಕಪ್ಪ, ಶ್ರದ್ಧೆಯನ್ನ ಇಡ್ಬೇಕು. ಆ ಶ್ರದ್ಧೆನ ತಗೊಂಡು ಎಲ್ಲಿ ಬರ್ಬೇಕು, ಕೃತಿಯಲ್ಲಿ ತರ್ಬೇಕು. ಪ್ರತಿ ಸಲವೂ ನನ್ನ ಮನಸ್ಸು ಆಚೆ ಹೋದಾಗ ಗುರುಗಳು ಇವತ್ತು ಏನ್ ಹೇಳಿದ್ರು ಮನಾಚೆ ಶ್ಲೋಕದಲ್ಲಿ ನನ್ ಕಣ್ಮುಂದ್ ತಂದ್ಕೋಬೇಕು. ನೆನ್ನೆ ಕುಗ್ಗೋಟಿ ಮಹಾರಾಜರು ಹೇಳಿದ್ರಲ್ಲಪ್ಪ, ಮನಸ್ಸನ್ನ ಹೊರಗಡೆ ಹೋಗ್ಲಿಕ್ ಬಿಡ್ಬೇಡ, ಹೆಂಗಾರು ಆಗುವಲ್ತೆ ಯಾಕೆ ನಾನು ನಾಮಸ್ಮರಣೆ ಮಾಡ್ಬೇಕು. ಆಮೇಲೆ ಆ ಕೃತಿನಲ್ಲಿ ತಂದಾಗ ಏನಾಗುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಆ ಪರಮಾತ್ಮ ಸಮರ್ಥ ರಾಮದಾಸ ರೂಪದಲ್ಲಿ, ರಂಗರಾವ್ ಮಹಾರಾಜರ ರೂಪದಲ್ಲಿ ಸುತ್ತಮುತ್ತಲೇ ಇರ್ತಾರ. ಈಗ ಗುರುಗಳಿಗೆ ಹೇಳಿದ್ರೆ ದಾಸಬೋಧದ ಎಲ್ಲಾ
ಹೆಂಗ್ ಮಾಡ್ಕೊಂಡಿದ್ದಾರೆ, ಕರಗತ ಮಾಡ್ಕೊಂಡಿದ್ದಾರೆ. ಅವಾಗ ರಕ್ತದ ಕಣಗಳಲ್ಲಿ ದಾಸಬೋಧ ಆಗ್ಬಿಟ್ಟಿದೆ. ಹಂಗಾಗಿ ದಾಸಬೋಧಿನ ಸಮರ್ಥ ರಾಮದಾಸ್ ನೋಡ್ಬೇಕು ಅಂದ್ರೆ ನಾವು ಗುರುಗಳನ್ನ ನೋಡಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಮರ್ಥ ಆಶೀರ್ವಾದ ಮಾಡೇ ಬಿಡ್ತಾರೆ. ಯಾಕಂದ್ರೆ ದಾಸಬೋಧ ಎಲ್ಲಿದೆ? ಅವ್ರ ರಕ್ತದ ಕಣಗಳಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ಒಂದೊಂದು ಕಣ ಕೋಶಿಕೆಯಲ್ಲೂ ದಾಸಬೋಧ ಇದೆ. ಸೊ ನಾವೀಗ ಸಮರ್ಥ ರಾಮದಾಸನ ಹುಡ್ಕೊಂಡು ಹೋಗ್ಬೇಕಾಗಿದೇನ್ರಿ? ಇಲ್ಲ. ಇಲ್ಲೇ ಕೂತೀವಿ ಸಮರ್ಥ ರಾಮದಾಸ್ ನಮ್ ಮುಂದೆ. ನಾವೇನ್ ಮಾಡ್ತೀವಿ? ಬೇರೆ ಪಡಿಸ್ತೀವಿ. ಗಂಗರಾವ್ ಮಹಾರಾಜ್ ಬೇರೆ ಇದ್ದಾರ್ರಿ, ಸಮರ್ಥ ರಾಮದಾಸ್ ಬೇರೆ ಇದ್ದಾರೆ, ಮಹಾರಾಜ್ ಬೇರೆ ಇದ್ದಾರೆ. ಇಲ್ಲ, ಆ ತ್ರಿಪುಟಿ ಮೂರು ಲಯ ಆದಾಗ ನಮ್ ಕಣ್ಮುಂದೆ ಕೂತಿರೋರೇ ರಾಮದಾಸರು, ನಮ್ ಕಣ್ಮುಂದೆ ಕೂತಿರೋರೇ ರಂಗರಾವ್ ಮಹಾರಾಜರು, ನಮ್ ಕಣ್ಮುಂದೆ ಕೂತಿರೋರೇ ಶಂಕರರಾವ್ ಮಹಾರಾಜರು ಅಂತದ್ದು ನಮ್ಗೆ ಯಾವಾಗ ಆಗತ್ತೆ? ಯಾವಾಗ ನಮ್ಗೆ ನಾಮತ್ ಬರ್ತಾ ಗೊತ್ತಾಗತ್ತೆ ಎಲ್ಲರೂ ಅವ್ರು ಅಲ್ಲೇ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಅವ್ರು ಬೋಧನೆ ಮಾಡಿದ್ದನ್ನ ನಾವು ಅವ್ರ ಶಬ್ದದ ಮೇಲೆ ವಿಶ್ವಾಸ, ಶ್ರದ್ಧೆ ಇಡ್ಬೇಕು. ಅದನ್ನ ಕೃತಿದಲ್ಲಿ ತರಬೇಕು. ಕೃತಿದಲ್ಲಿ ತಂದು ಅನುಭವ ಬಂದಾಗ, ಮುಂದಿನ ವಾರ ಬಂದಾಗ ಹೇಳ್ಬೇಕು, ಗುರುಗಳೇ ನೋಡಿ ನೀವು ಹೇಳಿದ್ದು ಹೋದ್ದು ಪಾಠ ಹೇಳ್ಕೊಟ್ಟಿದ್ದು ಈ ವಾರದಲ್ಲಿ ನಮಗೆ ಈ ಅನುಭವ ಬಂತು ಅಂತ ಅನುಭವ ತರಬೇಕು. ಅದನ್ನ ಅನುಭವ ತರ್ಕೋಬೇಕು. ನಾವು ನೀವು ಎಲ್ಲರೂ ಸೇರಿ ಗುರುಗಳು ಹೇಳಿದ್ದ ಶಬ್ದದ ಮೇಲೆ ಶ್ರದ್ಧೆ ಇಡೋಣ. ಅದನ್ನ ನಮ್ಮ ಅನುಭವಕ್ಕೆ ತಂದ್ಕೊಳ್ಳೋಣ. ತಂದೀವು ಇನ್ನೊಂದು ವಾರ ಬಂದಾಗ ಗುರುಗಳಿಗೆ ಹೇಳಿದಾಗ ಅವ್ರಿಗೆ ಸಂತೋಷ ಆಗತ್ತೆ. ಏನಪ್ಪಾ ಹೇಳಿದ್ದನ್ನ ಕೃತಿಯಲ್ಲಿ ತಂದಿದಾರಲ್ಲಪ್ಪ ಇವರೆಲ್ಲ ಅಂತ ಅವ್ರ ಮನಸ್ಸಿಗೆ ಆಹ್ಲಾದ. ನಾವು ಗುರುಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ವಸ್ತ್ರ ದುಡ್ಡು ಕೊಟ್ರೆ ಅದೇನು ಉಪಯೋಗಕ್ಕೆ ಬರೋದಿಲ್ಲ. ನಾವು ಗುರುಗಳಿಗೆ ಅವ್ರ ಸದ್ಗುರು ಸಂತೋಷಿಸಬೇಕು. ಒಳಗಿಂದ ಅವನಿಗೆ ಆನಂದ ಆಗ್ಬೇಕು. ಹೇಳ್ಕೊಟ್ಟಿದ್ದ ಪಾಠ ಇವ್ರ ಕೃತಿಯಲ್ಲಿ ತಂದ್ರಲ್ಲಪ್ಪ ಅಂತ ಹೇಳಿ. ನಾವು ನೀವು ಗುರುಗಳಿಗೆ ಏನ್ ಮಾಡೋಣಪ್ಪ? ಪ್ರಾಮಿಸ್ ಮಾಡೋಣ. ಅವ್ರ ಗುರುಗಳು ಬಂದಾಗ ಮುಂದಿನ ವಾರ ನಾವು ನಮ್ಮ ಅನುಭವನ ಹೇಳೋಣ. ಗುರುಗಳೇ ನೀವ್ ಹೇಳ್ಕೊಟ್ಟಿದ್ರಲ್ಲ ನಾವು ಹಿಂಗ್ ಅಳವಡಿಸ್ಕೊಂಡಿದೀವಿ, ಅದ್ರಿಂದ ನಮ್ಮ ಮನಸ್ಸಿಗೆ ಏನ್ ಸಮಾಧಾನ ಉಂಟಾಗಿದೆ ಅನ್ನೋದನ್ನ ನಾವು ಗುರುಗಳಿಗೆ ಎಲ್ಲರೂ ಇದ್ ಮಾಡ್ಕೊಳ್ಳೋಣ. ನಮ್ಮ ರಿಪೋರ್ಟ್ ಕಾರ್ಡ್ ಹೇಳ್ದಂಗೆ ಹೇಳ್ಕೊಳ್ಳೋಣ. ನಮ್ಗೆ ಹಿಂಗಾಗಿದೆ. ಅವ್ರು ರಿಪೋರ್ಟ್ ಕಾರ್ಡ್ ಕೊಡ್ತಾರ, ನಮ್ಗೆ ಹೇಳ್ತಾರೆ ನಮ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನಾವು ಹೇಳೋಣ. ಗುರುಗಳೇ ನಾವ್ ಹಿಂಗ್ ಪ್ರಾಕ್ಟೀಸ್ ಮಾಡಿದೀವ್ರಿ. ಯಾರಿಗೇನಾದ್ರು ಹೇಳ್ಬೇಕಾಗಿದೆ ಹೇಳ್ಬೋದು. उदुम्बर निवासी भक्ताभिमानी राजा अधिराज सद्गुरु शिव चिदंबरेश्वर गुरु की जय. ಸಾಯಿ ಚಂದ್ರಭ್ಯೋ ನಮಃ. ಗುರುಗಳೇ ನಮಸ್ಕಾರ. 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 ಬಹಳ ದಿನಗಳ ನಂತರ ನಿಮ್ಮ ಅಮೃತವಾಣಿ ಕೇಳಲಿಕ್ಕೆ ನಮ್ಗೆಲ್ಲ ಸದಾವಕಾಶ ಸಿಕ್ತು. ನಾನು ಇವತ್ತು ನನ್ನ ಗುರುಗಳಾದ ಸದಾನಂದ ಗುರುಗಳ ಹತ್ರ ಹೋಗಿದ್ದೆ. ಅವ್ರಂದ್ರು 8 ಗಂಟೆ ತನಕ ನೀನು ಬಿಡಲ್ಲ, ಇಲ್ಲಿ ಪೂರ ಮುಗಿಸ್ಕೊಂಡು ಹೋಗುವಂದ್ರು. ದೀಪ ಹೇಳಿದ್ಲು, ಇಲ್ಲ ಇವತ್ತು ಗುರುಗಳು ಬರೋರಿದ್ದಾರ, ಬನ್ನಿ ಸವಿತಾ ಅಂತ. ಎಲ್ಲಾದ್ರೂ ಆ ಗುರುವಾಣಿ ಕೇಳ್ಬೇಕು ಅಂದ್ರೆ ತವಕ ಇರ್ತದ ನೋಡ್ರಿ ಗುರುಗಳೇ. ನಾವ್ ಏನ್ ಅಳವಡಿಸ್ಕೊಂಡಿರೋದು ಈ ಮೂಲಕ ನನಗ ಗುರ್ತಾಗಿದ್ದೇನಂದ್ರ, ಬೆಳಗ್ಗೆ ಒಂದ್ ಗುರುವನ್ನ ಭೇಟಿ ಆದೆ, ಮಧ್ಯಾಹ್ನ ಸಂಜೆ ಒಂದ್ ಗುರು, ಈಗ ಒಬ್ರು ಗುರುಗಳು ವಾಣಿ ಮುಖಾಂತರ ಅವ್ರು ಭೇಟಿ ಆಗಿರೋದು ಅನ್ನೋದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದ. ಸತ್ಸಂಗದ ಮಹಿಮಾ ನೋಡ್ರಿ ಗುರುಗಳೇ. ಇದು ಸಾಯಿ ಚಂದ್ರನು ನಮಗೆ ಬೋಧನಾ ಮಾಡಿರೋದು, ನಾವು ಈ ಸತ್ಸಂಗದಿಂದ ಕಲ್ತಿರೋದು ಇದನ್ನ. ನಿಮ್ಮ ಭಾವ ನೋಡಿದ್ರೆ ನನಗೆ ಹಿಂಗ ಅನಿಸ್ತದ, ತಮ್ಮಂತವ್ರ ಮುಂದೆ ಸೇವೆ ಮಾಡುವಂತ ಅವಕಾಶ ನಮ್ಗೆ ಮಹಾರಾಜರು ಕೊಟ್ಟಾರಲ್ಲ, ನಾ ಭಾಳ ಭಾಗ್ಯವಂತ ಅಂತ ತಿಳ್ಕೊತೀನಿ ಕರೆ ಅಂದ್ರೆ. ಯಾಕಂದ್ರೆ ಇಷ್ಟೊಂದು ಭಾವಿಕರು, ಇಷ್ಟೊಂದು ಪ್ರೇಮಳ ಸ್ವಭಾವ, ಇಷ್ಟೊಂದು ಅಧ್ಯಾತ್ಮದ ಬಗ್ಗೆ ಇಷ್ಟೊಂದು ಪ್ರೇಮ, ಇವನ್ನೆಲ್ಲ ನಿಮ್ಮಂಥವ್ರು ಏನು ನನಗೆ ಸಿಕ್ಕಾರಲ್ಲ. ಭಾಳ ಖರೆ ಅಂದ್ರೆ ಇದೊಂದು ದೊಡ್ಡ ಲಾಭ, ಜೀವನ ಧನ್ಯತೆ ಮಾಡಿಕೊಟ್ರು ಸಮರ್ಥನಂತ ನಾ ತಿಳ್ಕೊತೀನಿ. ನಿಜವಾಗಿಯೂ ನಾ ಏನು ಸ್ತುತಿ ಮಾಡ್ಬೇಕಂತಲ್ಲ, ನನ್ನ ಹೃದಯ ತುಂಬೆ ಹೇಳಿಕತ್ತೀನಿ. ಏನು ಇವತ್ತು ಯಾಕೋ ಇವಾಗ ಕಾಣಿಸ್ಲಿಲ್ಲಲ್ಲ, ಇವಾಗ ಬಂದ್ ಆಗ್ತಿದ್ದು ವಿಡಿಯೋಗಳು ಯಾಕೋ ನಿಮ್ಮ ಫೇಸ್ಗಳು ಇರ್ಬೇಕು ಗುರುಗಳೇ. ಅದು ಒಂದ್ಸರಿ ನೆಟ್ವರ್ಕ್ ಆದ್ರೆ ಅವು ಬಂದಾಗ್ಬಿಡ್ತಾವೆ. ನಮ್ಮಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಅದಕ್ಕ ಮಾರಿ ಬೆಳಕು ಅಂದ್ರೆ ನೀವೆಲ್ಲಾರು ಹಿರಿಯರು, ಈ ಇಡೀ ಜೀವನನೇ ಆಧ್ಯಾತ್ಮಿಕ ಕಳೆದವ್ರಿದ್ದೀರಿ. ನೀವು ಎದುರಿಗಿದ್ರಿ ಅಂದ್ರೆ ಮತ್ತಷ್ಟು ಏನಪ್ಪಾ ಅಂದ್ರ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಬಹಳಷ್ಟು ಇದು ಆಗಿಬಿಡ್ತದೆ. 26 ವರ್ಷ ಸುಮ್ನೆ ವೇಸ್ಟ್ ಆಯ್ತು. ಈಗ ಈ ಸತ್ಸಂಗ ಸಿಕ್ಕು ನನಗ ಮೂರೇ ವರ್ಷ ಆಗಿರೋದು. ನನ್ನ ಅಧ್ಯಾತ್ಮ ಜೀವನ ಶುರು ಆಗಿದ್ದು 3 ವರ್ಷ. ನನ್ ತಂದೆ ಗುರು ಆಗಿರ್ಬೋದು, ಆದ್ರ ಆ ಗುರು ಅಂತೇಳಿ ಒಪ್ಕೊಂಡು ಅದನ್ನ ಅವಾಗ ಬೀಜ ಹಾಕಿದ್ರು. ಈಗ ಅದು ಮೊಳಕೆ ಒಡೆದು ಗಿಡ ಆಗ್ಲಿಕ್ಕತ್ತದ. ಚಂದ್ರಕುಮಾರ್ ಮಹಾರಾಜರು
ಅವೇನೋ ಅಂತಾರಲ್ಲ, ಗೋಡಿ ಎತ್ತಿದ ಕೀಡಿಗಳನ್ನಷ್ಟೇ ಆರಿಸ್ಕೊಂಡಂಗ ಅಂಥ ಒಂದು ವಿಶೇಷ ನಿಮ್ಮನ್ನೆಲ್ಲ ಆರಿಸ್ಕೊಂಡಾರಲ್ಲ. ಅವ್ರು ಆರಿಸ್ಕೊಂಡು ಅದ್ರ ಜೊತೆ ನಮ್ಮನ್ನು ಆರಿಸ್ಕೊಂಡು ಬಿಟ್ಟಾರ ಏನು ನಿಮ್ ಜೊತೆ ಹಂಚ್ಕೊಳಿಕ್ಕೆ. ನಮ್ಮ ಮಹಾರಾಜರ ದೊಡ್ಡ ಕೃಪಾ ನಮಗ ಭಾಳ ಸಂತೋಷ ಆತು. ಇಷ್ಟು ದಿವಸ ಏನಪ್ಪ ಏನೋ ಒಂದು ಪ್ರಾಪಂಚಿಕ ಇದ್ರಾಗ ಬಹಳಷ್ಟು ನಮಗ ನಿಮಗ ಇದ್ರಾಗ 1 ತಿಂಗಳು 2 ತಿಂಗಳು ಇದು ಆತು. ಈಗ ಮತ್ತೆ ನಾವು ನೀವು ಕೂಡಿಸಿ ಆ ಸದ್ಗುರುವಿನ ಸಂತೋಷಗೊಳಿಸ್ಲಿಕ್ಕೆ ನಾವು ಏನು ಮಾಡಬೇಕು, ಕೇವಲ ಸದ್ಗುರುವಿನ ಸಂತೋಷಕ್ಕಾಗಿ ಬದುಕುನು ಅಂಥೇಳಿ ನನಗೆ ಅನಿಸ್ತದ. ಅದಕ್ಕೆ ನೀವೆಲ್ಲರೂ ನಿಮ್ಮ ಕೃಪಾ, ನಿಮ್ಮ ಒಂದು ಪ್ರೇಮ ಹಿಂಗೆ ನಮ್ಮ ಮೇಲೆ ಇರ್ಲಿ ಅಂತ ನಾ ಮತ್ತೊಮ್ಮೆ ನಿಮಗೆ ಕೇಳ್ತೀನಿ. ಹೆಂಗೆ ಅಂದ್ರೆ ನಮ್ ಜನ್ಮ ಯಾವಾಗ ಆಗತ್ತೆ, ಯಾವಾಗ ಸದ್ಗುರು ಭೇಟಿ ಆಗ್ತಾನೋ ಅವತ್ ನಮ್ಗ್ ಹುಟ್ಟದಬ್ಬ. ಈಗ ನಾವೆಲ್ಲ ಇಲ್ಲಿ ಇರೋರೆಲ್ಲರೂ 3 ವರ್ಷದ ಕೂಸು, 4 ವರ್ಷದ ಕೂಸು, 1 ವರ್ಷದ ಕೂಸು, 2 ವರ್ಷದ ಕೂಸು ಇದಾವ ಇಲ್ಲೆಲ್ಲ. ಗುರು ಮಹಾರಾಜರು ಯಾವತ್ ಸಿಕ್ಕುದು ಅವತ್ ನಮ್ಗ್ ಹುಟ್ಟದಬ್ಬ. ಈ ಶರೀರಕ್ಕಾಗಿದೆ 50, 56, 80. ಆದ್ರೆ ನಾವೆಲ್ಲ ಸಣ್ಣ ಮಕ್ಳೆ, ನಿಮ್ಮನ್ನ ನಾವೆಲ್ಲ ಪುಟ್ಟಾಣಿ ಮಕ್ಳು. ಹೇಗೆ ನಾವು ABCD ಹೇಳ್ಕೊಡ್ತಿದೀರಿ ನಮ್ಗೆ ಅಷ್ಟೇ ನೀವು. ನಾವು ಭಾಗ್ಯವಂತರಲ್ರಿ. ಹುಟ್ಟಿದ ಕೂಡಲೇ ಹುಟ್ಟಿದಾನ ಹಿಡ್ದ ನಾವು ಸದ್ಗುರುಗಳ ಸಾನ್ನಿಧ್ಯದೊಳಗೆ ಬೆಳೆದೇವಂದ್ರೆ ಮತ್ ನಮ್ಮ ಭಾಗ್ಯಕ್ಕೆ ಎಣಿನೇ ಇಲ್ಲ ಏನ್ರಿ. ಗಡನ ಲೆಕ್ಕ ಇದು ಏನೇ ಇಲ್ಲ. ಹೌದೌದು ಖರೆ ಆಗಿದೆ. ಅದರಿಂದ ಅಂತ ಒಂದು ಸದಭಿಮಾನದಿಂದ ನಾ ಅದನ್ನ ಹೇಳ್ತೀನಿ. ಇಂಥ ಸದ್ಗುರುಗಳು ಇವತ್ತು ಮುಂಜಾನೆ ನಮ್ಮ ಮಲ್ಗುಡಿ ಅಮ್ಮ ಹೇಳ್ತಿದ್ರು, ನಾವು ಸಣ್ಣ ಕೂಸಾಗಿ ಗುರುಗಳು ತೊಡೆ ಮೇಲೆ ಕುತ್ಕೊಂಡ್ಬಿಡ್ಬೇಕು, ಏನು ಎಲ್ಲ ಕಳ್ಕೊಂಡು ಅಂತ. ಅದಕ್ಕೆ ನೀವು ಹಂಗೆ ಹುಟ್ಟುತ್ತಾನೆ ನಿಮ್ಗ ತೊಡೆ ಸಿಕ್ಬಿಟ್ಟಿದೆ. ಇದು ಇಡೀ ಬ್ರಹ್ಮಾಂಡದ ಇದು ಒಡೆಯ ನಿಮ್ ನನ್ ತೊಡೆ ಮೇಲೆ ಕೂಡಿಸಿ ಆಡಿಸಿ ಎತ್ತಾಡಿಸಿ ಎಷ್ಟೊಂದೆಲ್ಲ ಪ್ರೇಮ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಪ್ರೇಮ ಗಣನೆನೇ ಇಲ್ಲ ನಮ್ಗೆ. ಇದಾಗಿದೆ. ಮತ್ತ ಅದ್ರ ಜೊತೆ ನಿಮ್ಮಂತವ್ರು ಒಂದು ಇದು ಈಗ ಸಂಘ ಕೊಟ್ಟಾರಲ್ಲ ಸತ್ಸಂಗ, ಇದು ತೀರಾ ಇದು ಒಂದು ದೊಡ್ಡ ಲಾಭನೇ. ಯಾಕಂದ್ರೆ ನಾನೀಗ ಈ ಒಂದು ಸೇವಾ ಮಾಡ್ಲಿಕ್ಕೆ 37-38 ವರ್ಷ ಆಗಿರ್ಬೇಕು. ಆದ್ರೆ ಏನು ಒಂದು ಅಂತಃಕರಣ ತುಂಬಿ ಬರುವಂತದ್ದು ಒಂದು ನಿಮ್ಮ ಒಂದು ಒಳಗಿನ ಪ್ರೇಮ, ಆಧ್ಯಾತ್ಮದ ಒಂದು ಹಸಿವು, ಇವನ್ನೆಲ್ಲ ನೋಡಿದ ಕೂಡಲೇ ಬಹಳ ಆನಂದ ಅನಿಸ್ತದ. ಏನ್ರಿ ಎಲ್ಲರಿಗೂ ಹಂಗೆ ಇದೆ ಗುರುಗಳೇ. ಅದೇ ಪಾಪ ಕೆಲವ್ರಿಗೆ ವ್ಯಕ್ತಪಡಿಸ್ಲಿಕ್ಕೆ ಬರೋದಿಲ್ಲ. ಅದೇ ಆಧ್ಯಾತ್ಮಿಕ ಹಸಿವೆ ಎಲ್ಲರಿಗೂ ಇದೆ, ಅಷ್ಟೇ ಉಂಟು ಎಲ್ಲರಿಗೂ. ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಶಿವಣ್ಣ ಇದಾರೆ, ಅವ್ರಿಗೂ ಇಷ್ಟು ಪ್ರಗಲ್ಭವಾದ ಎಲ್ಲರಿಗೂ ಕೊಟ್ಟಿರ್ಗೆ ಎಲ್ಲರಿಗೂ ಪ್ರಗಲ್ಭವಾದ ಬುದ್ಧಿ ಕೊಟ್ಟಿಯಾನ ಇಲ್ಲಿ. ಏನಾದ್ರು ಹೇಳ್ಬೇಕಾ ಮಲ್ಗುಡಿ ಅಮ್ಮ? ಶಿವಣ್ಣ ಏನಾದ್ರು ಹೇಳ್ತೀರಾ? ಶಿವಣ್ಣ ಅವ್ರು ಹೇಳಿ ಕಾಣೇವಲ್ರಲ್ಲ. ವಿಡಿಯೋ ಇದಾಗ್ತಿರ್ಬೇಕು ಗುರುಗಳೇ. ನಮಸ್ಕಾರಪ್ಪ. ನಮಸ್ಕಾರ. ಆರಾಮಿದ್ದೇನೆ, ಆನಂದ ಇದ್ದೇನೆ. ಬಹಳ ದಿವಸ ಆಯ್ತು. ಸಂತೋಷ ಆತಲ್ಲ. ಆತು. ನಿಮ್ಗೆಲ್ಲರಿಗೂ ಆನಂದ ಆದ್ರೆ ಸಮಯದ ಸಾರ್ಥಕತೆ ಆದಂಗ ಆತು ಅಂತ ನಾ ತಿಳ್ಕೊತೀನಿ. ಅಪ್ಪಣೆ ಕೊಡ್ತೀರ ನಮಗ? ರಾಜಾದಿರಾಜ ಸದ್ಗುರು